ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮೊದಲನೇದಾಗಿ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಹೇಳ್ಬೋದು. ಕಾರಣ ಸ್ಮಾರ್ಟ್ ಸೊಸೆಯಂದಿರು ಇವತ್ತು ತನ್ನ 50ನೇ ಸಂಚಿಕೆಯ ಮೈಲುಗಲ್ಲನ್ನು ಮುಟ್ಟಿದೆ. ಯಾವುದೇ ಕಾರ್ಯಕ್ರಮ 50 ಕಂತುಗಳನ್ನು ಪೂರೈಸುವಂಥದ್ದು ಸುಲಭದ ಮಾತಲ್ಲ. ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ, ಜೊತೆಗೆ ಬೆಂಬಲವೂ ಕೂಡ ಇರುತ್ತೆ. ಮೊದಲನೇದಾಗಿ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ 50ನೇ ಹಂತದಲ್ಲಿ, ಅಂದರೆ 50ನೇ ಸಂಚಿಕೆಯ ಹೊಸ್ತಿಲಲ್ಲಿ ನಿಂತು ನಾವು ಹಿಂತಿರುಗಿ ನೋಡಿದಾಗ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಐಡಿಯಾ ಹೇಗೆ ಬಂತು, ಜೊತೆಗೆ ಇದಕ್ಕೆ ಯಾರೆಲ್ಲ ಬೆಂಬಲ ಕೊಟ್ಟರು, ರೂವಾರಿ ಯಾರು, ಸೊ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅಲ್ವಾ. ಸೊ ಬನ್ನಿ, ಹಾಗಾದರೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ನಿರ್ಮಾಪಕರಾದಂತಹ ಶ್ರೀಯುತ ಗೋವಿಂದರಾಜ್ ಅವರು ಏನು ಹೇಳಿದ್ದಾರೆ ಕೇಳೋಣ. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ಈಗ 50ರ ಸಂಭ್ರಮದಲ್ಲಿದೆ. ಸುಮಾರು 1 ವರ್ಷದ ಹಿಂದೆ ನಮಗೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ಅವಕಾಶ ಸಿಕ್ಕಾಗ ನಮ್ಮ ಹಿರಿಯ ಅಧಿಕಾರಿಗಳಾದ ಭಾಗ್ಯವಾನ್ ಸರ್ ಅವರು ನಮಗೆ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿ ಅಂದಾಗ ತಲೆಯಲ್ಲಿ ಬಂದಿದ್ದು ಸ್ಮಾರ್ಟ್ ಸೊಸೆಯಂದಿರು ಅನ್ನೋ ಒಂದು ಐಡಿಯಾ. ಪಾಸಿಟಿವ್ ಆಗಿ ಮಾಡೋದಕ್ಕೆ ಅತ್ತೆ ಮತ್ತು ಸೊಸೆಯಂದಿರ ಸಂಭ್ರಮ, ಒಂದು ಸಂಬಂಧ ಚೆನ್ನಾಗಿರುತ್ತೆ, ಅದನ್ನು ತುಂಬ ಚೆನ್ನಾಗಿ ಮಾಡಬಹುದು ಅನ್ನೋದನ್ನು ತೋರಿಸೋದಕ್ಕೆ ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶವಾಗಿತ್ತು. ಆ ಕಾರ್ಯಕ್ರಮನ ಫಸ್ಟ್ ಸಂಚಿಕೆಯಿಂದ ಹಿಡಿದು ಇಂಪ್ರೂವ್ ಮಾಡ್ತಾ ಇವಾಗ 50ನೇ ಸಂಚಿಕೆಗೆ ಬಂದಿದ್ದೀವಿ. ಈ 50ನೇ ಸಂಚಿಕೆ ಒಂದು ಕುತೂಹಲ ಮತ್ತು ಒಂದು ವಿಶೇಷವಾಗಿದೆ ಅಂತ ನನ್ನ ಅನಿಸಿಕೆ. ನೀವು ಈ ಕಾರ್ಯಕ್ರಮ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲ ನಮಗೆ ತಿಳಿಸಿ. ಇನ್ನೂ ನಾವು ಏನಾದರೂ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂದರೆ ನಿಮ್ಮ ಅನಿಸಿಕೆಗಳು ತುಂಬ ಮುಖ್ಯವಾಗ್ತವೆ. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕೆ ಗೊತ್ತಾ, ಅತ್ತೆ ಸೊಸೆ ಅಂತಂದರೆ ಹಾವು ಮುಂಗ್ಸಿ ಅಂತ ಅಂದ್ಕೊಳ್ಳೋ ಇವತ್ತಿನ ಕಾಲದಲ್ಲಿ ಅತ್ತೆ ಸೊಸೆ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ, ವಿಶ್ವಾಸ, ಪ್ರೀತಿ, ಗೌರವ ಇರುತ್ತೆ ಅಂತ ತೋರಿಸ್ಕೊಟ್ಟಂತಹ ಕಾರ್ಯಕ್ರಮನೇ ಸ್ಮಾರ್ಟ್ ಸೊಸೆಯಂದಿರು. ಎಷ್ಟೋ ಜನ ಅತ್ತೆ ಸೊಸೆ ಇದ್ದರೆ ಹೀಗಿರಬೇಕಪ್ಪ ಅಂತ ಅಂದ್ಕೊಂಡವರು ಇದ್ದಾರೆ. ಬನ್ನಿ, ಹಾಗಾದರೆ ಸ್ಮಾರ್ಟ್ ಸೊಸೆಯಂದಿರು ಇವತ್ತು 50ನೇ ಸಂಚಿಕೆಯನ್ನು ಸಂಭ್ರಮಿಸ್ತಾ ಇದೆ. ಈ ನಿಟ್ಟಲ್ಲಿ ಸೆಲೆಬ್ರಿಟಿಗಳು, ಗಣ್ಯರು, ಸಿಬ್ಬಂದಿ ವರ್ಗ, ಜೊತೆಗೆ ವೀಕ್ಷಕರು ಹೇಗೆ ಶುಭ ಹಾರೈಸಿದ್ದಾರೆ ನೋಡ್ಕೊಂಡು ಬರೋಣ. ಈ ತಂಡ ಇದೆ ಅಲ್ಲ, ಲೆಡ್ ಬೈ ನಮ್ಮ ಗೋವಿಂದರಾಜು ಅವರು ಮತ್ತು ನಮ್ಮ ತಾಂತ್ರಿಕ ವಿಭಾಗದಿಂದ ಯಾರು ಅವ್ರ ಜೊತೆ ಬೇರೆ ನೆರವಾಗಿದ್ದಾರೆ, ಅವರೆಲ್ಲ ಈ ತಂಡ ಒಂದು ಉತ್ತಮವಾದಂಥ ಒಂದು ಎಪಿಸೋಡ್ಗಳ ಒಂದು ಸರಣಿಯನ್ನು ಇಲ್ಲಿ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಈ ಕಾರ್ಯಕ್ರಮ ನಿರ್ಮಿಸೋದು ಅಷ್ಟು ಸುಲಭ ಅಲ್ಲ. ಒಂದು ಕಂಫರ್ಟ್ ಝೋನಲ್ಲಿ ನಾವು ಇರ್ತೀವಿ, ಅದರಿಂದ ಹೊರಗಡೆ ಹೋಗಬೇಕಾಗುತ್ತೆ, ಇಡೀ ಕುಟುಂಬ ಅಸ್ತವ್ಯಸ್ತ ಮಾಡಬೇಕಾಗುತ್ತೆ ಅವ್ರ ಮನೆಯನ್ನು. ಯಾಕಂದರೆ ನಾವು ಕ್ಯಾಮ್ರಾಕ್ಕೆ ಯಾವುದು ಬೇಕು ಅಲ್ವಾ, ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಮಾನವ ಸಂಬಂಧದ ಬಾಂಧವ್ಯದ ಎಳೆಗಳನ್ನು ಇದು ಕಟ್ಟಿಕೊಟ್ಟಿದೆ ಅಲ್ಲ, ಇದು ಒಂದು ಯಶೋಗಾಥೆ. ಅದು 100 ಎಪಿಸೋಡ್ ಆಗಲಿ ಅಂತ ಕಾಯೋ ದಿನ ದೂರ ಇಲ್ಲ ಅಂತ ಅನಿಸುತ್ತೆ. ನಮ್ಮ ವಾಹಿನಿಯ ಕಾರ್ಯಕ್ರಮ ಸ್ಮಾರ್ಟ್ ಸೊಸೆಯಂದಿರು ಮಧುರ ಬಾಂಧವ್ಯಗಳ ಸಂಭ್ರಮ 50ನೇ ಸಂಚಿಕೆ ಪೂರೈಸಲಿದೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಮಾಡಿರುವಂಥ ಟೀಮ್ಗೂ ನನ್ನ ಅಭಿನಂದನೆಗಳು. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ಬಹಳ ಯಶಸ್ವಿಪೂರ್ವಕವಾಗಿ ಪ್ರಸಾರ ಆಗ್ತಾ ಇದೆ. ಇವತ್ತಿನ ದಿನ ಇದು 50ನೇ ಸಂಚಿಕೆಯನ್ನು ಪೂರೈಸಲಿದೆ. ಇದೇ ರೀತಿ ಎಲ್ಲ ವೀಕ್ಷಕರಿಂದಲೂ ಪ್ರೋತ್ಸಾಹ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಅಲ್ವಾ. ಸೊಸೆ ಅತ್ತೆ ಆಗಲೇಬೇಕು. ಒಂದು ಹೆಣ್ಣು 18ರಿಂದ 25 ವರ್ಷದವರೆಗೂ ತನ್ನ ತಾಯಿ ಮನೇಲಿರ್ಬೋದು, ಆದರೆ ಉಳಿದಂಥ ಎಲ್ಲ ಆಯಸ್ಸನ್ನು ಸಹ ಅತ್ತೆ ಜೊತೆ ಕಳೀತಾರೆ. ಆ ಅತ್ತೆ ಸೊಸೆಗೆ ಯಾವ ರೀತಿಯಾದಂತಹ ಬಾಂಧವ್ಯ ಇರುತ್ತೆ, ಯಾವ ರೀತಿ ಸಂಬಂಧ ಇರುತ್ತೆ, ಯಾವ ರೀತಿ ಗೆಳತಿಯರ ಥರ ಬಾಳ್ತಾರೆ, ಜೀವನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಉದಾಹರಣೆ ಅಂತಂದರೆ ಈ ಸ್ಮಾರ್ಟ್ ಸೊಸೆಯಂದಿರು ಅದ್ಭುತವಾದ ಕಾರ್ಯಕ್ರಮ ಚಂದನ ವಾಹಿನಿಯಿಂದ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದ 50ನೇ ಸಂಚಿಕೆ ಸಹ ಮುಗಿತಾ ಇದೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಇದಕ್ಕೆ ಸಹಕಾರ ನೀಡಿದಿರಿ. ಹಾಗಾಗಿ ಎಲ್ಲ ವೀಕ್ಷಕರ ಪರವಾಗಿ, ಜೊತೆಗೆ ನಮ್ಮ ಈ ಚಂದನದ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ಮಾರ್ಟ್ ಸೊಸೆಯಂದಿರು 50ನೇ ಸಂಚಿಕೆ, ವಾವ್! ಇಡೀ ತಂಡಕ್ಕೆ ನನ್ನ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ,
ಗಣ್ಯರು ಹಾಗೆಯೇ ಸೆಲೆಬ್ರಿಟಿಗಳು ಹೇಗೆ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮಕ್ಕೆ ಅದರಲ್ಲೂ 50ನೆಯ ಸಂಭ್ರಮಕ್ಕೆ ಹೇಗೆ ಶುಭ ಹಾರೈಸಿದ್ದಾರೆ ನೋಡ್ಕೊಂಡು ಬರೋಣವಾ. ಸ್ಮಾರ್ಟ್ ಸೊಸೆ ಅತ್ತೆ ಸೊಸೆಯರ ಸಂಬಂಧ ಅದರ ಬಗ್ಗೆ ಮಾಡಿರೋದು, ಅದನ್ನು ಜನಸಾಮಾನ್ಯರಿಗೆ ಇದು ಅರ್ಥವಾಗುವಂಥದ್ದಿರೋದು. ಇದು ಸುಂದರವಾದ ಒಂದು ಪ್ರದರ್ಶನ ಪ್ರೋಗ್ರಾಮ್ ಇದೆ. ನೀವು ನೋಡಬೇಕು, ಆನಂದಿಸಬೇಕು, ನಿಮ್ಮ ಅನಿಸಿಕೆಯನ್ನು ಸಹಿತ ನೀವು ತಿಳಿಸ್ಬೇಕು. ನಮ್ಮ ಸ್ಮಾರ್ಟ್ ಸೊಸೆಯಂದರು 50ನೇ ಸಂಚಿಕೆ ಮುಟ್ಟಿಗಿದೆ. 25ನೇ ಸಂಚಿಕೆಯಲ್ಲಿ ನಾನು ನನ್ನ ಸೊಸೆ ಭಾಗವಹಿಸಿದ್ದು ಇದು ನಮ್ಮ ಹೆಮ್ಮೆ ಅಂತ ನಾವು ಅನ್ಕೋತೀವಿ. 50 100 100,000 ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಚಾಲೆಂಜ್ ಗೋಪಾಲಕೃಷ್ಣ. ಸ್ಮಾರ್ಟ್ ಸೊಸೆಯಂದರಿಗೆ ಜೈ ಎನ್ನಿ. ಅತ್ತೆ ಸೊಸೆ ಅಂದರೆ ದಿನ ಇಡೀ ಕಿತ್ತಾಡೋದೇ ಅಲ್ಲ, ಅವರ ನಡುವೆ ಸುಮಧುರ ಬಾಂಧವ್ಯ, ಮಾತೃವಾತ್ಸಲ್ಯ ಕಾಣಬಹುದು ಅನ್ನುವುದನ್ನು ತೋರಿಸುತ್ತಿರುವ ಧಾರಾವಾಹಿ ಸ್ಮಾರ್ಟ್ ಸೊಸೆಯಂದಿರು. ಇದರ ಕಾನ್ಸೆಪ್ಟನ್ನು ಧಾರಾವಾಹಿಯ ನಿರ್ಮಾಪಕರಾದ MG ಗೋವಿಂದರಾಜ್ ಅವರು ಹೇಳಿದಾಗಲೇ ನಾನು ಅವರಿಗೆ ಹೇಳಿದ್ದೆ, ಇದು ಖಂಡಿತ ಯಶಸ್ವಿ ಆಗುತ್ತೆ ಅಂತ. ನನ್ನ ಭವಿಷ್ಯ ನಿಜವಾಗಿದೆ. ಸ್ಮಾರ್ಟ್ ಸೊಸೆಯಂದಿರು ಅನ್ನೋ ಒಂದು ಅದ್ಭುತವಾದ ಅತ್ತೆ ಸೊಸೆ ಕಾರ್ಯಕ್ರಮ ಚಂದನ ಅಂದರೆ ನಮ್ಮ ದೂರದರ್ಶನದಲ್ಲಿ ಬರ್ತಾ ಇದೆ. ಇದನ್ನು ಗೋವಿಂದರಾಜ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. 50 ಎಪಿಸೋಡ್ ಪೂರೈಸಿದೆ. ವಾವ್! ಇಡೀ ಸ್ಮಾರ್ಟ್ ಸೊಸೆಯಂದಿರ ಟೀಮ್ಗೆ ನನ್ನ ಆತ್ಮೀಯವಾದ ಕಂಗ್ರ್ಯಾಚುಲೇಷನ್ಸ್ ಹಾಗೂ ಶುಭಾಶಯಗಳು. ಇದು 100 ಆಗಲಿ 200 ಆಗಲಿ ಇನ್ನೂ ಹೆಚ್ಚಾಗಲಿ. ಯಾಕಂದರೆ ಅತ್ತೆ ಸೊಸೆಯ ನಡುವೆ ಎಷ್ಟು ಅದ್ಭುತವಾದ ಬಾಂಧವ್ಯ ಇದೆ ಅಂತ ಈ ಕಾರ್ಯಕ್ರಮ ಮುಖಾಂತರ ಗೊತ್ತಾಗ್ತಿದೆ. ಸೊ ಚೆನ್ನಾಗಾಗ್ತಿದೆ. ನಾನು ನೋಡ್ತಾ ಇದ್ದೀನಿ ಕಾರ್ಯಕ್ರಮ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಸ್ಮಾರ್ಟ್ ಸೊಸೆಯಂದಿರಿಗೆ ಜೈ ಹೋ. ಅತ್ತೆ ಸೊಸೆ ಇವರ ಬಾಂಧವ್ಯ, ಪ್ರೀತಿ, ಪರಸ್ಪರ ವಿಶ್ವಾಸ, ಪರಸ್ಪರ ಗೌರವವನ್ನು ಹೆಚ್ಚು ಮಾಡತಕ್ಕಂಥ ಕಾಳಜಿಪೂರ್ವಕ ಉದ್ದೇಶದಿಂದ ಆರಂಭವಾದಂತಹ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮ ಇದೀಗ 50 ಸಂಚಿಕೆಯನ್ನು ದಾಟ್ತಾ ಇದೆ. ಈ 50 ಸಂಚಿಕೆಯನ್ನು ದಾಟ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ, ಈ ಸಂಭ್ರಮದಲ್ಲಿ ಈ ಕಾರ್ಯಕ್ರಮದ ನಿರ್ದೇಶಕರಾದಿಯಾಗಿ ಎಲ್ಲ ತಂತ್ರಜ್ಞರಿಗೆ ಹಾಗೂ ಎಲ್ಲ ಪಾಲ್ಗೊಂಡ ಕಲಾವಿದರಿಗೆ ಹಾಗೂ ಜೊತೆಗೆ ಇದರೆಲ್ಲ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದು 50 ಅಲ್ಲ 500 ಆಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ. ಸ್ಮಾರ್ಟ್ ಸೊಸೆಯಂದಿರು ತುಂಬ ಸೊಗಸಾಗಿ ಮೂಡ್ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ದೂರದರ್ಶನದಲ್ಲಿ ಬರುವಂಥ ಈ ಕಾರ್ಯಕ್ರಮವನ್ನು ನೋಡಿ, ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನೋಡಿ. ಥ್ಯಾಂಕ್ ಯು. ಚಂದನ ದೂರದರ್ಶನ ಮೂಲಕ ಬಿತ್ತರಗೊಳ್ಳುತ್ತಾ ಇರತಕ್ಕಂತಹ ಸ್ಮಾರ್ಟ್ ಸೊಸೆಯಂದಿರು ಈ ಮಾಲಿಕೆ ಈಗಾಗಲೇ 50ನೆಯ ಸಂಚಿಕೆ. ಆದ್ದರಿಂದ ಈ ಸಂಚಿಕೆ 100 ಸಂಚಿಕೆಯ ಮೂಲಕ ಹಂಚಿಕೆಯಾಗಲಿ ಅಂತಕ್ಕಂಥದ್ದೇ ಅತ್ತೆ ಸೊಸೆಯರ ನಡುವಿನ ಮಧುರ ಬಾಂಧವ್ಯಕ್ಕೆ ನಾಂದಿ ಆಗಲಿ ಅಂತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕಳಕಳಿ. ಏನಂತೀರಿ? ನಮಸ್ಕಾರ. ನಮ್ಮ ಸೊಸೆಯಂದಿರು, ಅತ್ತೆಯಂದಿರು ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದಾರೆ. 50ನೇ ಸಲ ಸ್ವಾಗತಿಸಿ ಅವರನ್ನು. 50ರಿಂದ 500ಕ್ಕೆ ಬಡ್ತಿಯನ್ನು ಕೊಡಿ ಅಂತ ತಮ್ಮಲ್ಲಿ ವಿನಮ್ರತೆಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೂರದರ್ಶನದ ಚಂದನ ವಾಹಿನಿಯಲ್ಲಿ ಸ್ಮಾರ್ಟ್ ಸೊಸೆಯಂದಿರುವಂಥ ಅನ್ನುವಂಥ ಒಳ್ಳೆಯ ಧಾರಾವಾಹಿ ಬರ್ತಾ ಇದೆ. ಅದು 50ನೇ ಸಂಚಿಕೆಯನ್ನು ಪೂರೈಸ್ತಾ ಇದೆ. ಅದಕ್ಕೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗೂ ಶುಭಾಶಯಗಳನ್ನು ತಿಳಿಸ್ತೀನಿ. ಅತ್ತೆ ಸೊಸೆಯಂದಿರ ಬಾಂಧವ್ಯ, ವಾತ್ಸಲ್ಯ, ಪ್ರೀತಿ ಹಾಗೆ ಕುಟುಂಬದ ಸ್ವಾರಸ್ಯವನ್ನು ಸಾರುವ ಜನಪ್ರಿಯ ಕಾರ್ಯಕ್ರಮ ಸ್ಮಾರ್ಟ್ ಸೊಸೆಯಂದಿರು ಈಗ 50 ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. 50 500 ಆಗಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಮಿಸ್ ಮಾಡ್ದಂಗೆ ಈ ಕಾರ್ಯಕ್ರಮವನ್ನು ನೋಡಿ ಸಪೋರ್ಟ್ ಮಾಡಿ. ಸ್ಮಾರ್ಟ್ ಸೊಸೆಯಂದಿರು ಈಗ 50 ಸಂಚಿಕೆಯನ್ನು ಪೂರೈಸಿದೆ. ಹಾಗಾಗಿ ಇಡೀ ತಂಡಕ್ಕೆ ನನ್ನ ಪ್ರೀತಿಯ ಶುಭಾಶಯಗಳು. ಈ ತಂಡ 50ರಿಂದ 100 ಆಗಲಿ 100ರಿಂದ 500 ಆಗಲಿ ಅನ್ನುವಂಥ ಆಶಯ ನಂದು. ಹಾಗಾಗಿ ಎಂಟೈರ್ ತಂಡಕ್ಕೆ ನನ್ನ ಪ್ರೀತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಜನಮೆಚ್ಚಿದ ಕಾರ್ಯಕ್ರಮ ಸ್ಮಾರ್ಟ್ ಸೊಸೆಯಂದಿರು ಈಗ 50 ಯಶಸ್ವಿ ಕಂತುಗಳನ್ನು ಪೂರೈಸಿದೆ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ಈ ಕಾರ್ಯಕ್ರಮದ ಮೇಲೆ ಹಾಗೂ ತಂಡದ ಮೇಲೆ ಸದಾಕಾಲ ಇರಲಿ.
ಹಾಗೂ ನನ್ನ ಪರವಾಗಿ ಕೂಡ ಈ ತಂಡಕ್ಕೆ ಹೃತ್ಪೂರ್ವಕ ಶುಭಕಾಮನೆಗಳು. ನಮ್ಮ ಚಂದ್ರವಾಹಿನಿಯಲ್ಲಿ ಮೂಡಿಬರ್ತಾ ಇರುವಂತಹ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ಯಶಸ್ವಿ 49 ಸಂಚಿಕೆಗಳನ್ನು ಪೂರೈಸಿ ಇದೀಗ 50ನೇ ಸಂಚಿಕೆಯ ಸಂಭ್ರಮದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ನಿರ್ಮಾಪಕರಾಗಿರುವಂತಹ MG ಗೋವಿಂದರಾಜು ಸರ್ ಮತ್ತು ಅವರ ತಂಡಕ್ಕೆ ನನ್ನ ಅಭಿನಂದನೆಗಳು. ನಾಡಿನ ನಾಡಿ ಚಂದನ ವಾಹಿನಿಯ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ 50 ಸಂಚಿಕೆಗಳನ್ನು ಪೂರೈಸ್ತಾ ಇದೆ. ಇಡೀ ನಮ್ಮ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾಡಿನ ಅತ್ತೆ ಸೊಸೆಯ ಬಾಂಧವ್ಯವನ್ನು ಬೆಸೆಯುವ, ಸಾಮರಸ್ಯವನ್ನು ಬೆಸೆಯುವಂತಹ ಕಾರ್ಯಕ್ರಮ ಇದಾಗಿದೆ. ಜೊತೆಗೆ ಸಾಕಷ್ಟು ಮನೆಗಳಿಗೆ ತಲುಪಿದೆ. ಅತ್ತೆ ಸೊಸೆ ಕೆಮಿಸ್ಟ್ರಿ ಈ ರೀತಿನೂ ಇರುತ್ತಾ ಅನ್ನೋ ರೀತಿ ನಮ್ಮ ಶೋ ಮೂಡಿ ಬರ್ತಾ ಇದೆ. ಸೊ ನಮ್ಮ ಇಡೀ ತಂಡಕ್ಕೆ ಆಂಕರ್ ರಾಜ್ ಅವರಿಗೆ, ನಮ್ಮ ಪ್ರೊಡ್ಯೂಸರ್ ಗೋವಿಂದರಾಜು ಸರ್ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ವೀಕ್ಷಕರೇ, ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ಕರ್ನಾಟಕದಿಂದ ಹಿಡಿದು ನಮ್ಮ ದೇಶದ ರಾಜಧಾನಿ ದೆಹಲಿವರೆಗೂ ಕೂಡ ಫೇಮಸ್. ವೀಕ್ಷಕರೇ, ನೀವೇ ನೋಡಿದ್ದೀರಿ ಅಲ್ವಾ? ಕರ್ನಾಟಕದ ಜಿಲ್ಲೆಗಳಿಂದ ಹಿಡಿದು ದೆಹಲಿಯಲ್ಲಿ ವಾಸವಾಗಿರುವಂತಹ ಕನ್ನಡಿಗರನ್ನು ಮಾತನಾಡಿಸಿದಂತಹ ಸಂಚಿಕೆಗಳನ್ನು ಅತ್ತೆ ನಾನು ಮುಂದು, ಸೊಸೆ ನಾನು ಮುಂದು ಇಲ್ಲೇ ಜೋರಾಗಿದ್ದಾರೆ ಅವರು. ಸೊಸೆಯಾಗಿ ಬಂದಾಗ ನಮ್ಮ ಅತ್ತೆ ಕೂಡ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ನಮ್ಮ ಅತ್ತೆ ತುಂಬ ಮಾಡರ್ನ್ ಅತ್ತೆ. ಕಪ್ಪು ಪಟ್ಟಿ ಕಟ್ತಾ ಇದ್ದೀನಿ, ರ್ಯಾಂಪ್ ಅಪ್ ಮಾಡ್ಕೊಂತ ಹೋಗ್ಬೇಕು. ಯಾವ ಕಡೆಗಿರಬಹುದು? ಎಡಗಡೆ ಇರ್ಬೋದು, ಬಲಗಡೆ ಇದೆ ಅಂತ ತಿಳ್ಕೊ. ಮಾಡಿ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಇಡೀ ನಮ್ಮ ತಂಡ ಹೊರಟಿರುವಂಥದ್ದು ಅರಮನೆ ನಗರಿ ಅಂತ ಕರೆಯಲ್ಪಡೋ ನಮ್ಮ ಮೈಸೂರಿಗೆ. ಮೈಸೂರಿಗೆ ತಕ್ಕ ಹಾಗೆ ಲಕ್ಷಣವಾಗಿ ಮೈಸೂರು ಸೀರೆ ಉಟ್ಕೊಂಡು ರೆಡಿಯಾಗಿ ಕೂತಿದ್ದಾರೆ. ತರಕಾರಿ, ಗೆಡ್ಡೆಕೋಸು, ಸೀಮೆ ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ಕ್ಯಾರೆಟು. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಜನಪ್ರಿಯತೆ ಎಲ್ಲೆಡೆ ಪಸರಿಸಿದ್ದು ಈಗ ದೆಹಲಿವರೆಗೂ ಹಬ್ಬಿದೆ. ಸಂಪೂರ್ಣವಾಗಿ ದೆಹಲಿಯಲ್ಲೇ ಚಿತ್ರೀಕರಿಸಿದ ಸ್ಮಾರ್ಟ್ ಸೊಸೆಯಂದಿರು. ಒಬ್ಳು ತಾಯಿ ಹೇಗೆ ರೂಪರೇಷೆ ಕೊಟ್ಟು ರೆಡಿ ಮಾಡಿ ಕಳಿಸ್ತಾಳ, ಅದೇ ರೀತಿ ಒಬ್ಳು ಅತ್ತೆ ಒಬ್ಳು ಸೊಸೆನ ಅದೇ ರೀತಿ ರೆಡಿ ಮಾಡ್ತಾಳೆ. ಇದರ ಜೊತೆಗೆ ದೂರದರ್ಶನ ಚಂದನ ವಾಹಿನಿಯ ಸಿಬ್ಬಂದಿ ವರ್ಗ ಕೂಡ ನಮಗೆ ಬೆಂಬಲ ಕೊಟ್ಟಿದೆ, ಶುಭ ಹಾರೈಸಿದೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಸೊ ಇದು ನಿಮ್ಮ ಮುಂದೆ ಮಾಡೋದು ನೋಡಿದ್ರೆ ನಾವು ಹಿಂದೆ ತುಂಬ ಕಷ್ಟಪಟ್ಟಿದ್ದೀವಿ. ನಮ್ಮ ಹಿಂದೆ ಕ್ಯಾಮ್ರಾಮನ್ ಆಗಲಿ, ಸೌಂಡ್ ಇಂಜಿನಿಯರ್ ಆಗಲಿ. ಸೊ ಆ್ಯಕ್ಚುಲಿ ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಮ್ಮ ಪ್ರೊಡ್ಯೂಸರು. ಯಾಕೆ ಅಂತಂತಂದರೆ ಅವ್ರು ನಮ್ಮ ಕ್ಯಾಮ್ರಾಮನ್ ಕೂಡ. ನಮ್ಗೆ ಯಾವ ಥರ ಶಾರ್ಟ್ಸ್ ಇಡಬೇಕು, ಎಷ್ಟು ಈಸಿ ಆಗ್ಬಿಡೋದು ಅಂತಂದರೆ ಕೆಲಸ ಮಾಡೋದು. ಅವ್ರು ಹೇಳೋದು ನಾವು ಫಾಲೋ ಆಗ್ಬಿಟ್ರೆ ಸಾಕು, ನಮ್ಮ ಎಫರ್ಟ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ನಾನೇ ವೆಯ್ಟ್ ಮಾಡ್ತಿದ್ದೀನಿ ಇಲ್ಲಿವರೆಗೂ. ನಾನು ಇಷ್ಟು ಎಪಿಸೋಡ್ ಶೂಟ್ ಮಾಡಿದ್ದೀನಿ. ನಾನೇ ಅಂತಲ್ಲ, ನನ್ನ ಜೊತೆ ತುಂಬ ಜನ ಕ್ಯಾಮ್ರಾಮನ್ಸ್ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲ ತುಂಬ ಕಡೆ ಹೋಗಿ, ಬೇರೆ ಬೇರೆ ಕಡೆ ಹೋಗಿ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಅವ್ರ ಪರವಾಗಿ ನಾನು ಕೂಡ ನಮ್ಮ ಟೀಮಿಂದ 50ನೇ ಎಪಿಸೋಡಿಗೆ ಒಳ್ಳೆಯದಾಗಲಿ ಅಂತ ಶುಭಾಶಯ ಕೋರ್ತಾ ಇದ್ದೀನಿ. ಸ್ಮಾರ್ಟ್ ಸೊಸೆಯಂದಿರದು 50ನೇ ಎಪಿಸೋಡ್ ಇದು. ಸೊ ಅದಕ್ಕೆ ನಮ್ಮ ಕ್ಯಾಮ್ರಾ ಸೆಕ್ಷನ್ ಪರವಾಗಿ ಶುಭಾಶಯಗಳು. ನಾನು ನಮ್ಮ ಇಂಜಿನಿಯರಿಂಗ್ ಸ್ಟಾಫು ಎಷ್ಟೋ ಎಪಿಸೋಡ್ನಲ್ಲಿ ಕೆಲಸ ಮಾಡಿದ್ದೀವಿ. ಈ 50th ಎಪಿಸೋಡು ಕಾರ್ಯಕ್ರಮಕ್ಕೆ ಆಲ್ ದಿ ಬೆಸ್ಟ್. ಸ್ಮಾರ್ಟ್ ಸೊಸೆಯಂದಿರು ಅನ್ನೋ ಹೊಸ ಕಾನ್ಸೆಪ್ಟನ್ನು ತಗೊಂಬಂದಾಗ ನನಗಿದು ಯುನೀಕ್ ಅನಿಸ್ತು. ಆ ರೆಗ್ಯುಲರ್ ಮೊನೋಟನ್ಸನ್ನು ಬ್ರೇಕ್ ಮಾಡಿ ಒಂದು ಹೊಸ ಕಾನ್ಸೆಪ್ಟು ತೊಗೊಂಬಂದಿರೋದು ನಂಗೆ ಭಾಳ ಖುಷಿಯಾಯಿತು. ಅದ್ರ ಮೇಲೆ ನಾವು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ಪ್ರೊಡಕ್ಷನ್ ಆಯಿತು. ಅದರ ಫಸ್ಟ್ ಎಪಿಸೋಡನ್ನು ನಾನೇ ಎಡಿಟಿಂಗ್ ಮಾಡಿರೋದು. ಮಾಡ್ತಾ 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 ಪ್ರೋಗ್ರಾಮ್ ಇಂಪ್ರೂವ್ ಆಗ್ತಾ ಹೋಯಿತು. ಅವರು ಸಹ ಬೆಂಗಳೂರು ಬಿಟ್ಟು ದಿಲ್ಲಿಲೂ ಕೂಡ ಹೋಗಿ ಶೂಟ್ ಮಾಡ್ಕೊಂಬಂದರು. ಅದರ ಪಬ್ಲಿಸಿಟಿ ಹಾಗೆ ಬೆಳೀತಾನೂ ಹೋಯಿತು. ನಮ್ಮ ಗೋವಿಂದರಾಜ್ ಸರು ಇದ್ರ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು ವರ್ಕ್ ಅಲ್ಲದೆ ಸೋಷಲ್ ಮೀಡಿಯಾದಲ್ಲೂ ಸಕ್ರಿಯವಾಗಿ ಕೆಲಸ ಮಾಡಿ ಈ ಪ್ರೋಗ್ರಾಮು ತುಂಬ ಹಿಟ್ಟಾಗುವಾಗೂ ಮಾಡಿದ್ರು. ಈಗ ಈ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ 50ನೇ ಸಂಚಿಕೆ ತಲುಪಿದೆ. ನನ್ನ ಹಾಗೂ ಎಡಿಟಿಂಗ್ ಡಿಪಾರ್ಟ್ಮೆಂಟ್ನ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೀನಿ. ಈ ಸ್ಮಾರ್ಟ್ ಸೊಸೆಯಂದಿರು ಪ್ರೋಗ್ರಾಮ್ನ ಗೋವಿಂದರಾಜ್ ಅವರು ಗ್ರಾಫಿಕ್ಸ್ ಮಾಡಬೇಕು ಅಂತ ನನ್ನ ಹತ್ರ ಬಂದಾಗ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಅವರು ಬರೋರು ಡೇ ಆ್ಯಂಡ್ ನೈಟು ರಾತ್ರಿ ಎಲ್ಲ ಫೋನ್ ಮಾಡೋರು, ಪ್ರೇಮ್ ಬೆಳಿಗ್ಗೆ ಆಯ್ತಾ ಅದು ಹಂಗೆ ಮಾಡಿದ್ರ ಹಿಂಗೆ ಮಾಡಿದ್ರ ಅಂತ. ಇರಿ ಸರ್ ಬನ್ನಿ ನೋಡೋಣ, ಎಲ್ಲ ಸೇರಿ ಕುತ್ಕೊಂಡು ಮಾತಾಡೋಣ ಅಂತ ಬಂದು ಬೆಳಿಗ್ಗೆ ಎಲ್ಲ ಅವರು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳೋರು. ಬಟ್ ಆ ಪ್ರೋಗ್ರಾಮು ನಡೀತಾ ಹೋಗ್ತಾ ಅದು ಎಷ್ಟು ಫೆಮಿಲಿಯರ್ ಆಯಿತು ಅಂದರೆ, ಅಪ್ಪ ಈ ಕೆಲಸ ನಾನು ಫಸ್ಟ್ ಮಾಡಬೇಕಪ್ಪ ಮಿಕ್ಕಿದ್ದು ಆಮೇಲೆ ಅನ್ನೋ ಲೆವೆಲ್ಗೆ ಅದು ಇದಾಯಿತು.
ಹಾಗಾಗಿ ಅದು ಈಗ 50ನೇ ಎಪಿಸೋಡ್ವರೆಗೂ ತಲುಪಿದೆ. ಇದಿನ್ನೂ ಮೇಲ್ಮಟ್ಟದಲ್ಲಿ 100ನೇ ಎಪಿಸೋಡು ದಾಟಿ ಮುಂದೆ ಹೋಗಲಿ ಅಂತ ನಮ್ಮ ಗ್ರಾಫಿಕ್ ಸೆಕ್ಷನ್ ಪರವಾಗಿ, ನನ್ನ ಸಹೋದ್ಯೋಗಿಗಳ ಪರವಾಗಿ ಹಾರೈಸ್ತೀನಿ. ವೀಕ್ಷಕರೇ, ಕೇಳಿದ್ರಲ್ವಾ? ನಮ್ಮ ದೂರದರ್ಶನ ಚಂದನ ವಾಹಿನಿಯ ಸಿಬ್ಬಂದಿ ವರ್ಗದ ಬೆಂಬಲವೂ ಕೂಡ ಬಹಳ ಮುಖ್ಯ ಆಗಿದೆ ನಮ್ಮ ಈ ಮೈಲಿಗಲ್ಲಿಗೆ. ಇನ್ನು ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸೊಸೆಯಂದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು, ಜೊತೆಗೆ ಕಾರ್ಯಕ್ರಮವನ್ನು ನೋಡಿದಂತಹ ವೀಕ್ಷಕರು ಏನು ಹೇಳಿದ್ದಾರೆ, ಅವರ ಶುಭ ಹಾರೈಕೆಗಳು ಹೇಗಿದೆ, ಬನ್ನಿ ನೋಡ್ಕೊಂಬರೋಣ. ಇನ್ನೂ ಹೆಚ್ಚು ಸಂಚಿಕೆಗಳು ಮೂಡಿ ಬರಲಿ ಎಂದು ಶುಭ ಹಾರೈಸುತ್ತೇನೆ. ಸ್ಮಾರ್ಟ್ ಸೊಸೆಯಂದ್ರು ಇದಕ್ಕೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ದೂರದರ್ಶನದ ಸ್ಮಾರ್ಟ್ ಸೊಸೆಯಂದಿರ ಕಾರ್ಯಕ್ರಮವು 50ನೇ ಸಂಚಿಕೆಯನ್ನು ಪೂರೈಸುತ್ತಿರುವುದು ಸಂತಸದ ವಿಷಯ. ಈ ಕಾರ್ಯಕ್ರಮವು ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಗಳಿಗೆ ಶುಭಾಶಯಗಳು. ನಾನು ಆನಂದ್ ಸ್ವಾಮಿ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಸ್ವಾಮಿಯ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಅಮಾವ ರಾಮ ಮಂದಿರ, ದೂರದರ್ಶನ ಚಂದನ ವಾಹಿನಿಯ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತೀನಿ. ಈ 50ನೇ ಸಂಚಿಕೆಯ ಸಂದರ್ಭದಲ್ಲಿ ನಾನು ಪ್ರಭು ಶ್ರೀರಾಮಚಂದ್ರನ ಬಳಿ ಕೇಳ್ಕೊಳ್ಳೋದಿಷ್ಟೇ, ಈ ತಂಡವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಂಡಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸ್ಮಾರ್ಟ್ ಸೊಸೆಯಂದಿರು ಆಲ್ ದ ಬೆಸ್ಟ್. ಸ್ಮಾರ್ಟ್ ಸೊಸೆಯಂದಿರು 50ನೇ ವಿಶೇಷ ಸಂಚಿಕೆಗೆ ದೆಹಲಿಯಿಂದ ನನ್ನ ಹಾರ್ದಿಕ ಶುಭಾಶಯಗಳು. 50 ಸಂಚಿಕೆಗಳ ಈ ಯಶಸ್ವಿ ಪಯಣ ಶತಕದತ್ತ ಇನ್ನಷ್ಟು ಉತ್ಸಾಹದಿಂದ ಸಾಗಲಿ ಎಂದು ಹಾರೈಸುತ್ತೇನೆ. ಗೋವಿಂದರಾಜ್ ಸರ್ ಮತ್ತು ತಂಡದವರಿಗೆ ಅಭಿನಂದನೆಗಳು. ಈ ಸಂಚಿಕೆ 50ರಿಂದ 100 ಆಗಲಿ. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ 50ನೇ ವಿಶೇಷ ಸಂಚಿಕೆಗೆ ದೆಹಲಿಯಿಂದ ನನ್ನ ಶುಭ ಹಾರೈಕೆಗಳು. ಮುಂದಿನ ದಿನಗಳಲ್ಲಿ 500 ಹಾಗೂ 5,000 ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಲಿ. ನಿಮ್ಮೆಲ್ಲರ ನೆಚ್ಚಿನ ಈ ಕಾರ್ಯಕ್ರಮದ ಕಂಪು ರಾಜ್ಯದಲ್ಲಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಹಾಗೂ ಹೊರ ದೇಶಗಳಲ್ಲಿ ಕೂಡ ಪಸರಿಸಲಿ ಅಂತ ಸಮಸ್ತ ದೆಹಲಿ ಕನ್ನಡಿಗರ ಪರವಾಗಿ ಶುಭ ಹಾರೈಕೆಗಳು. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮವು ಅತ್ತೆ ಸೊಸೆಯಂದಿರ ಸಂಬಂಧದ ಹೊಸ ಆಯಾಮವನ್ನು ಪರಿಚಯಿಸಿದೆ. ಪರಸ್ಪರ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆಯ ಮಹತ್ವವನ್ನು ಅತ್ಯಂತ ಸುಂದರವಾಗಿ ತೋರಿಸುತ್ತಿದೆ. ಯಶಸ್ವಿಯಾಗಿ 50ನೇ ಸಂಚಿಕೆಯನ್ನು ಪೂರ್ಣಗೊಳಿಸಿರುವ ಈ ಕಾರ್ಯಕ್ರಮದ ಸಂಪೂರ್ಣ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಸ್ಮಾರ್ಟ್ ಸೊಸೆಯಂದ್ರು 50ನೇ ಸಂಚಿಕೆಗೆ ಶುಭಾಶಯಗಳು. ಆಲ್ ದಿ ಬೆಸ್ಟ್. ನಾವು ಸ್ಮಾರ್ಟ್ ಸೊಸೆಯಂದ್ರು ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ವಿ. ತುಂಬ ಕಂಪ್ಲೀಟ್ ತಂಡ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು, ಪ್ರೋತ್ಸಾಹಿಸಿದ್ರು, ತುಂಬ ಖುಷಿಯಾಗಿ ನಡೆಸ್ಕೊಟ್ಟಿದ್ರು. ಸಂಗೀತ, ಮನೋರಂಜನೆ, ಆಟ ಮೂಲಕ ಒಳ್ಳೆ ಸಂದೇಶ ಕೊಡ್ತಾಯಿದ್ರು. ತುಂಬ ಖುಷಿಯಾಗಿತ್ತು ನಮಗೆ. ಇನ್ನೊಂದು ಸಲ ಹೀಗೆ ತುಂಬ ಎಪಿಸೋಡ್ಸ್ ಬರ್ತಾ ಹೋಗಲಿ ಅಂತ ಹೇಳ್ತೀವಿ. ಹಾಗೂ ಫೈನಲಿ ಸ್ಮಾರ್ಟ್ ಸೊಸೆಯಂದಿರು 50 ಎಪಿಸೋಡ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಅಭಿನಂದನೆಗಳು. ಇದೇ ಥರ ಅವ್ರ ಸಂಚಿಕೆಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ವೀಕ್ಷಣೆಯನ್ನು ಪಡೀಲಿ. ಹಾಗೆಯೇ ಡಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ. ಎಲ್ಲ ಸ್ಮಾರ್ಟ್ ಸೊಸೆಯಂದರು, ಸ್ಮಾರ್ಟ್ ಅತ್ತೆಯರು ಮತ್ತು ಪರಿಪೂರ್ಣ ತಂಡವಾದಂಥ ಸ್ಮಾರ್ಟ್ ಸೊಸೆಯಂದರು ತಂಡಕ್ಕೆ ಡಿ ಚಂದನ ವಾಹಿನಿಗೆ ನಮ್ಮಿಂದ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಇದು ಹೀಗೆ 50ರಿಂದ 100, 100ರಿಂದ 1000 ಆಗಿ ವಾರದ ಸಂಚಿಕೆಯ ಬದಲು ಪ್ರತಿನಿತ್ಯದ ಸಂಚಿಕೆಯಾಗಲಿ ಎಂದು ನಾವು ಆಶಿಸುತ್ತೇವೆ. ಆಲ್ ದಿ ಬೆಸ್ಟ್. ಈ ಕಾರ್ಯಕ್ರಮದ 100 ಸಂಚಿಕೆಗಳು ಯಶಸ್ವಿಯಾಗಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿ ಎನ್ನುವುದೇ ನಮ್ಮ ಹಾರೈಕೆ. ಆಲ್ ದ ಬೆಸ್ಟ್ ಸ್ಮಾರ್ಟ್ ಸೊಸೆಯಂದಿರು. ಸ್ಮಾರ್ಟ್ ಸೊಸೆಯಂದಿರು 50ನೇ ಸಂಚಿಕೆಗೆ ಹೃತ್ಪೂರ್ವಕ ಶುಭಾಶಯಗಳು. ಧನ್ಯವಾದ. ಇದು ಬರೀ 50ನೇ ಸಂಚಿಕೆಯಲ್ಲ, 100ರ ಒಂದು ಗಡಿಯನ್ನು ದಾಟಲಿ ಅಂತ ಅಂದ್ಬಿಟ್ಟು ಆಶಿಸ್ತೀನಿ. ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ನಮ್ಮ ಕಡೆಯಿಂದ 50ನೇ ಸಂಚಿಕೆ ಆಲ್ ದ ಬೆಸ್ಟ್. ಈ ಕಾರ್ಯಕ್ರಮ 50ರಿಂದ 100 ಸಂಚಿಕೆಗಳಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ಸ್ಮಾರ್ಟ್ ಸೊಸೆಯಂದಿರು 50 ಸಂಚಿಕೆಗಳನ್ನು ಪೂರೈಸಿದ್ದಕ್ಕೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಈ ಕಾರ್ಯಕ್ರಮವು ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿ ಎಂದು ಹಾರೈಸುತ್ತೇನೆ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಸ್ಮಾರ್ಟ್ ಸೊಸೆಯಂದಿರು. ಇದೇ ಥರ ನಿಮ್ಮದು 100 ಅಲ್ಲ 500 ಅಲ್ಲ ಇನ್ನೂ 1000 ಸಂಚಿಕೆಗಳು ರೀಚ್ ಆಗಲಿ. 50ನೇ ಸಂಚಿಕೆಗೆ ವಿಶಿಂಗ್ ಎ ವೆರಿ ಆಲ್ ದ ಬೆಸ್ಟ್. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ಅದ್ಭುತವಾಗಿ ಮುಂದುವರೆದು 50ನೇ ಸಂಚಿಕೆಯನ್ನು ಪೂರೈಸುತ್ತಿದೆ. ಅದಕ್ಕಾಗಿ ಅಭಿನಂದನೆಗಳು. ಸ್ಮಾರ್ಟ್ ಸೊಸೆಯಂದಿರು ಇದೀಗ ತಾನೇ
ಎಪಿಸೋಡ್ನ ಸಂಪೂರ್ಣಗೊಂಡಿದೆ. ಸೊ ಇನ್ನು ಮುಂದೆ ಅದು ಸಾವಿರಾರು ಎಪಿಸೋಡ್ ಮುಂದುವರಿಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರಲ್ವಾ ಅತ್ತೆ ಸೊಸೆಂದರು, ಅವರು ಭಾಗವಹಿಸಿದ ಎಷ್ಟು ಖುಷಿ ಕೊಡ್ತು, ನಂತರ ಅದನ್ನು ಟಿ ವಿಲಿ ನೋಡಿದ್ಮೇಲೆ ಅವ್ರಿಗೆ ಹೇಗೆ ಅನ್ನಿಸ್ತು, ಖುದ್ದಾಗಿ ಅವರ ಜೀವನದಲ್ಲಿ ಎಷ್ಟಿದು ಉಪಯುಕ್ತವಾಯಿತು ಕಾರ್ಯಕ್ರಮ ಅನ್ನುವಂಥದ್ದನ್ನು ಮೇಲ್ ಮೂಲಕ ನಮಗೆ ಅನಿಸಿಕೆನ ಕಳಿಸಿದ್ದಾರೆ. ಸೊ ಅದನ್ನು ನಾನು ತೊಗೊಂಡು ಓದ್ತೇನೆ. ಸಾಂದರ್ಭಿಕವಾಗಿ ಒಂದಷ್ಟು ಇಲ್ಲಿ ತೊಗೊಂಡಿದ್ದೀವಿ ನಾವು, ತುಂಬ ಜನ ಅದಕ್ಕೆ ರಿಪ್ಲೈ ಮಾಡಿದ್ದೀರಿ, ಬಹಳ ಖುಷಿ ಇದೆ ನಮ್ಮದು. ಇವತ್ತಿನ 50ರ ಸಂಭ್ರಮದ ನಿಲುವೇನಿದೆ ಅಥವಾ 50ರ ಸಂಭ್ರಮದ ಅತ್ತೆ ಸೊಸೆಯಂದಿರ ಬಾಂಧವ್ಯದ ನಿಲುವೇನಿದೆ ಅದು ಇನ್ನಷ್ಟು ವಿಶೇಷತೆ ಅಂತ ಹೇಳ್ಬೋದು. ಹೀಗೂ ಸಾಧ್ಯತೆ ಇದೆಯಾ, ಅತ್ತೆ ಸೊಸೆಯಂದಿರ ಬಾಂಧವ್ಯ ಹೀಗೂ ಇರುತ್ತಾ ಅನ್ನೋದಕ್ಕೆ ಖಂಡಿತವಾಗ್ಲೂ ಇವತ್ತಿನ ಸಂಚಿಕೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ವಿಶೇಷವಾದಂತಹ ಸಂಚಿಕೆ, ಅರ್ಥಪೂರ್ಣವಾದಂತಹ ಸಂಚಿಕೆ ಮತ್ತು ಸ್ಮಾರ್ಟ್ ಸೊಸೆಯಂದಿರ ಕಾರ್ಯಕ್ರಮದ ಉದ್ದೇಶ ಏನಿದೆಯಲ್ವಾ ಅದು ನಿಜಕ್ಕೂ ಸಾರ್ಥಕ ಅನ್ನೋದು ಬಹುಶಃ ಸಂಚಿಕೆ ನೋಡಿದ್ರೆ ಗೊತ್ತಾಗುತ್ತೆ. ವೀಕ್ಷಕರೇ, ಇಡೀ ಕುಟುಂಬ ನಮ್ಮನ್ನ ಪ್ರೀತಿಯಿಂದ ಒಳಗಡೆ ಬರಮಾಡಿಕೊಂಡಿದೆ. ಇವತ್ತಿನ ಸಂಚಿಕೆನ ಶುರು ಮಾಡೇ ಬೇಡ. ಬಟ್ ಮಾಡೋಕ್ಕೂ ಮುಂಚೆ ಒಂದು ಘಟನೆ ಇದೆ, ನಿಮಗೆ ಅದನ್ನು ನಾವು ಹೇಳಲೇಬೇಕು. ಬಹುಶಃ ನಾನು ಆಗಲೇ ಹೇಳ್ತಿದ್ದೆ ನಿಮಗೆ, ಅತ್ತೆ ಸೊಸೆಯಂದರ ಬಾಂಧವ್ಯ ಏನಿದೆ ಬಹುಶಃ ಇವತ್ತಿನ ಸಂಚಿಕೆ ಆ ಬಾಂಧವ್ಯಕ್ಕೆ ಮತ್ತೊಂದು ಮುಖ ಆಗುತ್ತೆ ಅಥವಾ ಮಾದರಿಯಾಗುವಂಥ ಸಂಚಿಕೆ ಇವತ್ತು ಅಂತ. ಅದು ನಿಜ ಕೂಡ. ಯಾಕೆಂದರೆ ಏಪ್ರಿಲ್ 17ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಾನು ಹೇಳಿದ್ರೆ ನಿಮಗೆ ಬಹುಶಃ ಗೊತ್ತಾಗುತ್ತೆ ಆ ಬಾಂಧವ್ಯದ ಒಂದು ಆಳ ಏನಿದೆ ಅಥವಾ ಆ ಬೆಸುಗೆ ಏನಿದೆ ಅಥವಾ ಆ ಒಂದು ಮಾದರಿ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ನಮಗೆ. ಮೈಸೂರಿನ ಸಿದ್ಧಾರ್ಥ ನಗರ ಒಂದು ಸುಖಿ ಕುಟುಂಬ. ಏಪ್ರಿಲ್ 17ನೇ ತಾರೀಕು. ಸೊ ಎಲ್ಲರೂ ಆರಾಮಾಗಿ ಅವ್ರವ್ರ ಕೆಲಸಗಳಲ್ಲಿ ಅವ್ರವ್ರ ದಿನವನ್ನು ಆರಂಭ ಮಾಡಿದ್ದಾರೆ. ಸುಮಾರು 7 ಗಂಟೆಗೆ ಅತ್ತೆ ಸುಮಾರು 90 ವರ್ಷ ಅವರು ಅವ್ರ ರೂಮಲ್ಲಿ ಆರಾಮಾಗಿ ಮಲಗಿದ್ದಾರೆ. ಸುಮಾರು 7 ಗಂಟೆಗೆ ಒಂದು ಚಿರತೆ ಬಂದಿದೆ ಮನೆಯಲ್ಲಿ. ಬಟ್ ಅದು ಎಲ್ಲೂ ಹೋಗಿಲ್ಲ, ನೇರವಾಗಿ ಹೋಗಿರುವಂಥದ್ದೇ ಅತ್ತೆ ಯಾವ ಕೋಣೆಯಲ್ಲಿ ಮಲಗಿದ್ರಲ್ವಾ ಅದೇ ಕೋಣೆಯಲ್ಲಿ ಹೋಗಿ ಅದೇ ಮಂಚದ ಕೆಳಗಡೆ ಮೂಲೆಯಲ್ಲಿ ಮಲಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಆ ಕಥೆಯ ವಿಚಾರ ಜೊತೆಗೆ ಅವರ ಸಂಬಂಧದ ಒಂದು ಸಂಭ್ರಮ ಹೇಗಿದೆ ಎಲ್ಲವನ್ನೂ ಕೂಡ ಮಾತಾಡೋಣ. ಮುಖ್ಯವಾಗಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಶ್ರೀಮತಿ ಶೈಲಜಾ ರುದ್ರಪ್ಪ ಅವ್ರು ಕೂತಿದ್ದಾರೆ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ ಶ್ರೀಮತಿ ಸುಜಾತಾ ಸುರೇಶ್ ಅವರು. ನಮಸ್ಕಾರ ಮೇಡಮ್, ಸ್ವಾಗತ ತಮಗೆ. ಹೆಂಗಿತ್ತು ನಿಮ್ಮ ಗಂಡನ ಮನೆಯಲ್ಲಿ ಆಗ ಪರಿಸ್ಥಿತಿ? ಅಂದರೆ ಒಬ್ಬರೇನಾ ಅಥವಾ ಇದ್ದಿದ್ದು ಅವರು ಓಡಾಟದವ್ರು ಇದ್ರಾ? ನನ್ನ ಆದ್ನಿ ಇಬ್ರು ಇದ್ರು, ಓಕೆ, ನಾನು ನಮ್ಮ ಯಜಮಾನ್ರು. ಹೆಂಗಿತ್ತಮ್ಮ ಆ ದಿನಗಳು? ಮದುವೆದು ಎಲ್ಲ ನೆನೆಸ್ಕೊಂಡ್ರೆ ಸಮಸ್ಯೆ ಏನಿರಲಿಲ್ಲ. ನಮ್ಮ ಯಜಮಾನ್ರು ತುಂಬ ಒಳ್ಳೆಯವರು. ಕಷ್ಟ ಅಂತ ಬಂದಾಗ ಯಾರ ಹತ್ರ ಹೇಳ್ಕೊತಿದ್ರಿ? ನನ್ನ ಕಷ್ಟ ಅಂತ ಏನು ಬರಲಿಲ್ಲ. ಬರಲಿಲ್ಲ ಅಂತೀರಿ, ಅದು ಚೆನ್ನಾಗಿ ನೋಡ್ಕೊಂಡ್ರು. ಸರ್, ನಿಮ್ಮ ಅತ್ತೆಯವರಿಂದ ನೀವೇನು ಕಲ್ತಿದ್ದೀರಾ ಆ ಟೈಮಲ್ಲಿ? ನಮ್ಮ ಅತ್ತೆ ಇರಲಿಲ್ಲ ನಮ್ಮ ಮದುವೆದ. ಓಕೆ, ಇರಲಿಲ್ಲ, ಅವ್ರು ಇರಲಿಲ್ಲ. ಹಾಗಿದ್ರೆ ಆ ಗಂಡನ ಮನೆ ನಿಮ್ಗೆ ಏನು ಹೇಳ್ಕೊಡ್ತು? ಯಾರು ಹೇಳ್ಕೊಡೋರು ಯಾರಿಲ್ಲ, ನಾನು ನಮ್ಮ ಯಜಮಾನ್ರು ಇಬ್ಬರು. ಓಕೆ ಓಕೆ. ನಮ್ಮ ಅತ್ತಿಗೆಯವರು ಮಡಿಕೇರಿಯಲ್ಲಿದ್ದರು, ಅವರು ನಾನು ಸರಿ ಬರೋರು. ಫ್ರೀ ಟೈಮ್ ಇದ್ದರೆ ಏನು ಮಾಡ್ತೀರಾ ನೀವು? ನಾನು ಏನಾದ್ರು ಓದ್ತೀನಿ. ಓಕೆ, ಓದ್ತೀರಾ? ಕಣ್ಣೀಟ ಕಾಣಿಸುತ್ತೆ. ಕನ್ನಡಕ್ಕೆ ಹಾಕೋತೀನಿ, ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಮ್ಯಾಮ್ ಹೇಳಿ, ನಿಮ್ಮ ಪರಿಚಯ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಾದರೆ. ನಂದು ತವರು ಮನೆ ಸಕಲೇಶ್ಪುರ. ಅಲ್ಲಿಂದ ನನ್ನ ಮದುವೆಯಾಗಿ ಸೋಮವಾರಪೇಟೆಗೆ ಬಂದೆ. ನಮ್ಮ ಹಸ್ಬೆಂಡು ಇಂಜಿನಿಯರ್ ಆಗಿ ಹಾರಂಗಿಲಿದ್ದರು. ನಿಖಿಲ್ ನಿಶ್ಚಲ್ ಅಂತ ಇಬ್ಬರು ಗಂಡು ಮಕ್ಕಳು, ಚಂದ್ರಲೇಖ ಅಂತ ಸೊಸೆ, ಇಬ್ಬರು ಮುದ್ದಾದ ಮೊಮ್ಮಕ್ಕಳಿದ್ದಾರೆ. ಮ್ಯಾಮ್ ಹೇಳಿ, ಈಗ ಮುಖ್ಯವಾಗಿ ನಮಗೆ ಆ ವಿಷಯ ಅಂದರೆ ಏಪ್ರಿಲ್ 17ನೇ ತಾರೀಕು ಊಹೆನೂ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಆ ಘಟನೆ ಬಗ್ಗೆ ಹೇಳೋದಾದರೆ, ಸೊ ಆಲ್ ಆಫ್ ಸಡನ್ ಹೆಂಗೆ ಅದೆಲ್ಲ ಸಾಧ್ಯ ಆಯಿತು ಅದು ಅಂತ? ಅವತ್ತು ಶುಕ್ರವಾರ ನಾನು ಮಾಮೂಲು ಕೆಲಸ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಎಲ್ಲ ಸ್ವಲ್ಪ ಅಡುಗೆಗೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೆ. ನಮ್ಮ ಹಸ್ಬೆಂಡು ಮನೇಲಿ ಹಾಲಲ್ಲಿ ಕೂತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು.
ಹೀಗೆ ಓಡಾಡ್ಕೊಂಡು ಇದ್ವಿ. ಯಾವತ್ತೂ ಬಾಗಿಲು ತೆಗೀದೇ ಇದ್ದವರು ಅವತ್ತು ನಮ್ಮ ಹಸ್ಬೆಂಡು ಸೆಕೆ ಆಗ್ತಾಯಿದೆ ಅಂತ ಬಾಗಿಲು ತೆಗೆದಿದ್ರು. ಒಂದು 7 ಅಷ್ಟೊತ್ತಿಗೆ ಅದು ಚಿರತೆ ಮೋಸ್ಟ್ಲಿ ಮನೆಯೊಳಗಡೆ ಎಂಟ್ರಾಗ್ಬಿಟ್ಟಿದೆ. ಅದು ನಾವು ಯಾರೂ ನೋಡಿಲ್ಲ. ಅದು ಹೋಗಿ ಒಳಗಡೆ ಕೂತಿದೆ. ನಾವು ಎತ್ತ ಪ್ರಕಾರ ನಮ್ಮ ಅತ್ತೆದು ಸ್ನಾನ, ನಮ್ಮದೆಲ್ಲ ಟೈಮಿಂಗ್ಸ್ ಕರೆಕ್ಟ್ ಟೈಮ್ ಅಂದರೆ ಅದೇ ಟೈಮು. ಬೆಳಗ್ಗೆ 9 ಗಂಟೆಗೆ ಸ್ನಾನ ನಮ್ಮ ಅತ್ತೆದು, 9:30 ಗಂಟೆಗೆ ತಿಂಡಿ, 9 ಗಂಟೆಗೆ ರೂಮ್ಗೆ ಹೋದ್ವಿ. ಬಂದು ಹೊರಗಡೆ ಮೇಡ್ ಜೊತೆ, ಹೊಸ ಮೇಡು, ಹಾಗಾಗಿ ಅವಳ ಜೊತೆ ನಾನು ಎಲ್ಲಕ್ಕೂ ಅವಳ ಜೊತೆ ಓಡಾಡ್ತಾ ಇದ್ದೆ. ಅವತ್ತೇ ಹೊಸದಾಗಿ ಬಂದಿದ್ಲು ಅವಳ ಜೊತೆ. ನಾನು ನಮ್ಮ ಅತ್ತೆನೂ ಕರ್ಕೊಂಡು ಬಾತ್ರೂಮ್ಗೆ ಹೋದ್ವಿ, ಅಲ್ಲಿ ಸ್ನಾನ ಮಾಡಿಸಿದ್ವಿ. ಆಮೇಲೆ ರೂಮಿಗೆ ಬಂದ್ವಿ 9:30. ಅವಳೆಲ್ಲ ಮಾಡಿ ಹೋದ್ಲು. ಆಮೇಲೆ 9:30 ಗಂಟೆಗೆ ತಿಂಡಿ ಕೊಡೋದು. ಆ ಟೈಮ್ಗೆ ನಮ್ಮ ಹಸ್ಬೆಂಡ್ ಹೋಗಿ ತಿಂಡಿ ಕೊಟ್ಟರು. ಅವತ್ತು ಇಡ್ಲಿ ಸಾಂಬಾರು ಮಾಡಿದ್ದೆ, ಅದನ್ನು ತೊಗೊಂಡೋಗಿ ಅವರ ಅಮ್ಮಂಗೆ ಇಡ್ಲಿ ಸಾಂಬಾರು ಕೊಟ್ಟು, ಕಾಫಿ ಕೊಟ್ಟು, ಮೆಡಿಸನ್ ಎಲ್ಲ ಕೊಟ್ಟು ಬಂದರು. ಆಮೇಲೆ ಕರೆಕ್ಟ್ 1 ಅವರಿಗೆ ನೀರು ಕುಡಿಸ್ಬೇಕು ಅವರಿಗೆ. 1 ಗಂಟೆ ಬಿಟ್ಟು 10:30ಗೆ ನಾನು 10 ಹಂಗೆ ಆ ಥರ ಹೋಗಿ ಸ್ವಲ್ಪ ನೀರು ಕುಡಿಸ್ಬಂದೆ. ಕುಡಿಸಿ ಎಲ್ಲ ಮಾಡಿ ಹೊರಗಡೆ ಬಂದ್ವಿ. ಆಮೇಲೆ ಕೆಲಸದವಳು ಮಾಮೂಲು ಮೇಡ್ ಬಂದವಳು ಮನೆ ಕೆಲಸ ಮಾಡಿ ಮನೆ ಕಸ ಗುಡ್ಸೋಕ್ಕೆ ಅಂತ ಹೋದ್ಲು. ಆಗ ಹೋದಾಗ ಮಂಚದ ಕೆಳಗಡೆ ಏನೋ ಇದೆ ಅಕ್ಕ ಅಂತ ಹೇಳಿದ್ದೆ, ಓಡೋಗ್ಬಿಟ್ಲು ಅವಳು. ಏನು ಅಂತ ಹೇಳಲಿಲ್ಲ, ಏನೋ ಮಲಗಿದೆ ಅಕ್ಕ ಅಂತ ಅಂದ್ಲು, ಓಡೋದ್ಲು. ನಾನೇನೋ ಪಕ್ಷಿ ಏನೋ ಬಂದಿರುತ್ತೆ ಅಂದ್ಕೊಂಡು ಹೋಗಿ ನೋಡಿ ನೋಡ್ತೀನಿ ಮಂಚ ಸಂದಿ ಚಿರತೆ ಚೆನ್ನಾಗಿ ಮಲಗಿತ್ತು, ದೊಡ್ಡದಾಗಿ ಗೊತ್ತಾಗ್ಬಿಡ್ತು ನನಗೆ ಚಿರತೆ ಅಂತ. ನಾನು ಮೆತ್ತಗೆ ಶಬ್ದನೂ ಮಾಡಲಿಲ್ಲ, ಕೂಗಾಡಲಿಲ್ಲ. ಮೆತ್ತಗೆ ಬಂದು ಬಾಗ್ಲಾಕ್ಬಿಟ್ಟು ನಮ್ಮ ಹಸ್ಬೆಂಡ್ ಹಾಲಲ್ಲೇ ಕೂತಿದ್ರು ಸೋಫಾ ಮೇಲೆ. ಬಂದು ಅವ್ರ ಹತ್ರ ಬಂದು ಹೇಳಿದೆ ಮೆತ್ತಗೆ, ಮಂಚು ಸಂದಿ ಚಿರತೆ ಮಲಗಿದೆ ಅಂದೆ. ಇವರು ಇಲ್ಲ ನಾನಿಲ್ಲೇ ಕೂತಿದ್ದೀನಿ, ಬರೋಕ್ಕೆ ಸಾಧ್ಯನೇ ಇಲ್ಲ ಅಂದರು. ಆದರೂ ಮತ್ತು ಇಲ್ಲ ಬಂದಿದೆ, ನಾನು ಕರೆಕ್ಟಾಗಿ ನೋಡಿದ್ದೀನಿ ಅಂದೆ. ಆಮೇಲೆ ನಾವು ಪಕ್ಕ ಗಾರ್ಡನ್ ಒಂದು ಮರ ಇದೆ, ಆ ಮರದಲ್ಲಿ ಒಂದು ಟೈಗರ್ ಕಟ್ಟಿದ್ದೀವಿ. ಅದೇನಾರ ಮಿಸ್ಟೇಕ್ ಆಗಿರೋದು ಅಲ್ಲಿ ಬಂದ್ಬಿಟ್ಟಿದ್ಯಾ ಅಂದ್ಬಿಟ್ಟು, ಆ ಗೊಂಬೆ ಬಂದಿದ್ಯಾ ಅಂತ ಹೊರಗಡೆ ಹೋಗಿ ಆ ಗೊಂಬೆ ನೋಡಿದೆ. ಹುಲಿ ದೊಡ್ಡದಾಗಿ ಕಟ್ಟಿದ್ದೀವಿ, ಮಂಗಗಳು ಬರಬಾರ್ದು ಅಂತ. ಸೊ ಅಲ್ಲಿ ನೋಡಿದ್ರೆ ಅದೂ ಇದೆ. ಅದನ್ನು ಬಂದು ಹೇಳಿದೆ, ಇಲ್ಲ ನೋಡಿ ಅಲ್ಲಿ ಕಟ್ಟಿದ್ದು ಟೆಡ್ಡಿನೂ ಇದೆ, ಅಲ್ಲಿರೋದು ಚಿರತೆನೇ ಅಂದೆ. ಆಗ ನಮ್ಮ ಯಜಮಾನ್ರಿಗೆ ಯಾಕೆ ಇವಳು ಇಷ್ಟ ನಾನು ಯಾವಾಗಲೂ ಹಠ ಮಾಡಲ್ಲ, ಅವತ್ತು ಸ್ವಲ್ಪ ಇದಾಗಿ ಹೇಳಿದ್ನಲ್ಲ, ಮತ್ತೆ ನೋಡ್ಕೊಬರ್ತೀನಿ ತಾಳು ಅಂತ ಬಾಗಿಲು ತೆಕ್ಕೊಂಡು ಹೊರಗಡೆಯಿಂದ ಕಿಟಕಿ ನೋಡ್ಕೊಬರಕ್ಕೆ ಹೋದರು. ಆಗ ಹೊರಗಡೆ ಹೋದರು, ಕಿಟಕಿಲಿ ಅವ್ರು ನೋಡೋಕ್ಕೆ ಹೋದರು. ನನಗೆ ಅವಾಗ ಅನಿಸ್ತು ನೋಡೋಣ ಇನ್ನೊಂದು ಸತಿ ಅಂದ್ಬಿಟ್ಟು ಬಾಗಿಲು ಸ್ವಲ್ಪ ಓಪನ್ ಮಾಡಿ ನೆಲದ ಮೇಲೆ ಮಲ್ಕೊಬಿಟ್ಟೆ. ಹೊರಗಡೆ ಆ ಪ್ಯಾಸೇಜಲ್ಲಿ ಆ ರೂಮ್ ಬಾಗಿಲ ಹತ್ರ ಮಲ್ಕೊಬಿಟ್ಟು ಸಂದಿಲಿ ನೋಡಿದ್ರೆ ಮುಖ ಎಲ್ಲ ಆಡಿಸ್ತಾ ಇತ್ತು. ಅದು ಆ್ಯಕ್ಚುಲಿ ಬಂದಾಗ ಮೂಲೆಯಲ್ಲಿತ್ತು. ನಾನು ನೋಡೋಷ್ಟೊತ್ತಿಗೆ ಅದು ಮಧ್ಯಕ್ಕೆ ಬಂದುಬಿಟ್ಟಿದೆ, ಮಂಚದ ಮಧ್ಯದಲ್ಲಿದೆ, ಮಧ್ಯದಲ್ಲಿ ಬಂದುಬಿಟ್ಟಿತ್ತು. ಆಗ ನನಗೆ ಅನಿಸ್ತು ಅಂದರೆ ಅದು ಎದ್ದು ಅವ್ರನ್ನ ಅಟ್ಯಾಕ್ ಮಾಡೋದು, ಅದನ್ನು ನಾವು ಊಹೆ ಮಾಡೋಕ್ಕೂ ಅಸಾಧ್ಯ. ಅದು ಯಾಕಂದರೆ ಕಾಡು ಮೃಗದ ಕೈಲಿ ಒಬ್ಬರು ಮನುಷ್ಯರನ್ನ ಬಿಡೋಕ್ಕಾಗಲ್ಲ. ಮಾನವೀಯತೆ ಅನ್ನೋದು ಒಂದು ಇದೆಯಲ್ವಾ? ಹೌದು. ಮತ್ತು ನಂದು ಅವ್ರದ್ದು ಸಂಬಂಧ, ನನ್ನ ಮದುವೆಯಾಗಿ 39 ವರ್ಷ ಆಯಿತು. 30 ವರ್ಷದಿಂದ ಒಟ್ಟಿಗೆ ಬೆಳೆದಿದ್ದೀವಿ, ಪ್ರತಿ ಹಬ್ಬದಲ್ಲಿ ಹೋಗಿ ಒಟ್ಟಿಗೆ ಮಾಡ್ತೀವಿ. ಸುಮಾರು ಅವರಿಂದ ಕಲ್ತಿದ್ದೀನಿ. ಮತ್ತು ಆ ವಯಸ್ಸಲ್ಲಿ ಅಸಹಾಯಕತೆಯಲ್ಲಿ ಮಲಗಿದ್ದಾರೆ ಎಲ್ಲಕ್ಕಿಂತ ಮೇನು. ಹೌದು, ಆ ಅಸಹಾಯಕತೆ ನನ್ನ ಬೇಜಾರು ಮಾಡ್ತೀನಿ. ನನಗೆ ಕಣ್ಣು ಬಿಟ್ಕೊಂಡು ಬೇರೆ ಮಲಗಿದ್ರು, ಆವಾಗ ಬಿಡೋಕ್ಕಾಗಲಿಲ್ಲ. ಒಳಗೆ ನುಗ್ಗಿ ಬಗ್ಗಿ ಅವ್ರನ್ನ ತಪ್ಕೊಂಡು ಎದೆಗೆ ಉಚ್ಕೊಂಡು ಏನೂ ನೋಡಲಿಲ್ಲ. ಅದೆಲ್ಲ ಅವ್ರದ್ದು ವಾಕರು, ಯೂರಿನ್ ಬ್ಯಾಗು ಎಲ್ಲ ಇದೆ. ಎಲ್ಲ ಒಂದೊಂದಕ್ಕೆ ಟೈಮ್ ಮಾಡಿರ್ತೀವಿ, ಎಲ್ಲ ಬಿಚ್ಚಕ್ಕೆ ಟೈಮ್ ಇಲ್ಲ ನಮಗೆ. ಅದು ಬಿಚ್ಚಕೊಂಡು ಕೂರಕ್ಕೆ ಟೈಮ್ ಇಲ್ಲ. ಬಗ್ಗಿದ್ದೆ ಅವ್ರನ್ನ ಎದೆಗೆ ಉಚ್ಕೊಂಡೆ ಎಳ್ಕೊಂಡು ಒಂಥರ ಹೆಂಗೆ ಬಂದೆ ಒಂದು ಮೂಟೆ ಎಳ್ಕೊಂಡಂಗೆ. ಅವರು ಬಿಡು ಅಂತ ಕಿರ್ಚುತ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಿದ್ರೆ ಅವ್ರು ಕಿರ್ಚುತ್ತಾರೆ, ಶಬ್ದ ಆಗುತ್ತೆ. ನಮ್ಮ ಹಸ್ಬೆಂಡಿಗೂ ಅದಕ್ಕೆ ನಾನು ಹೇಳಕ್ಕೆ ಹೋಗಲಿಲ್ಲ. ಇನ್ನು ಹೇಳಿ ಅವ್ರಿನ್ನ ಅದೇನು ಇದೇನು ಅಂತ ಮಾಡೋದು ಬೇಡ, ತಕ್ಷಣಕ್ಕೆ ಮಾಡಿದ್ರೆ ಅದು ಕರ್ಕೊಂಡ್ಬಂದೆ ಕಷ್ಟ. ಹೌದು, ಚಿರತೆ ಇದ್ದಿದ್ರೆ ಕಷ್ಟ ಇತ್ತು. ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದೆ. ಹೊರಗಡೆ ಎಳ್ಕೊಂಡು ಬರೋಕ್ಕೂ ಅದು ಯೂರಿನ್ ಬ್ಯಾಗ್ದು ಕ್ಯಾಪ್ ಓಪನ್ ಆಗಿಬಿಟ್ಟಿದೆ. ಹಾಗಾಗಿ ಅಲ್ಲಿ ಯೂರಿನ್ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಅದು ಒಟ್ಟಲ್ಲಿ ನಾವು ನೀರು ಅಂದ್ಕೊಂಡೆ, ಅದಲ್ಲ, ಅದು ಆ್ಯಕ್ಚುಲಿ ಯೂರಿನ್ ಬ್ಯಾಗ್ದು ಚೆಲ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಕಾಲಿಟ್ಟಿದ್ದೀನಿ. ಹಿಂಗೆ ಉಚ್ಕೊಂಡಿದ್ನಲ್ಲ, ಹೀಗೆ ಬಿದ್ದೆ. ಆ್ಯಕ್ಚುಲಿ ಅವ್ರ ಮುಖ ಮಾತ್ರ ನೆಲಕ್ಕೆ ಬಿತ್ತು, ಅವ್ರದ್ದು ನಾನು ಒಟ್ಟಿಗೆ ಹಿಂದಕ್ಕೆ ಬಿದ್ವಿ, ನನ್ನ ಬ್ಯಾಕ್ ಸೈಡಿಗೆ ಬಿದ್ವಿ. ಅಷ್ಟಕ್ಕೆ ನಮ್ಮ ಹಸ್ಬೆಂಡ್ ಹೊರಗಡೆಯಿಂದ ನೋಡ್ಕೊಂಡು ಅವ್ರು ಬೈತಾನೆ ಬಂದರು. ನಾನು ಬರ್ತಿರ್ಲಿಲ್ವಾ, ಒಬ್ಬಳೇ ಹೋಗಿದ್ಯಲ್ಲ, ನಾನು ಬರ್ತಿದ್ದೆ, ಏನಾರ ಮಾಡ್ಬೋದಿತ್ತು ಒಟ್ಟಿಗೆ ಸೇರಿ ಅಂತ ಅಂದ್ಕೊಂಡೇ ಬಂದರು. ಅಷ್ಟರಲ್ಲಿ ನಾನು ಕರ್ಕೊಂಡು ಬಂದು ಆಗೋಗ್ಬಿಟ್ಟಿತ್ತು. ಓಕೆ ಮ್ಯಾಮ್, ಅಮ್ಮ ಹೇಳಿ, ಇಷ್ಟೆಲ್ಲ ಆಗಿದೆ ಅಲ್ವಾ ವಿಷಯ? ಪಾಪ ನೀವು ಮಲಗಿದ್ದೀರ, ನಿಮಗೆ ಗೊತ್ತೇ ಇಲ್ಲ. ಆಮೇಲೆ ವಿಷಯ ನಿಮಗೆ ಗೊತ್ತಾಗಿದೆ ಅಲ್ವಾ? ಹೇಗೆ ಅನ್ನಿಸ್ತು ನಿಮಗೆ? ಏನು ದೇವ್ರ ದಯ ಅನ್ನಿಸ್ತು. ಸೊಸೆ ಬಗ್ಗೆ ಏನು ಹೇಳ್ತೀರಿ? ಅವರು ಆ ಟೈಮಲ್ಲಿ ಆ ರೀತಿ ರಕ್ಷಣೆ ಮಾಡಿರೋದು ಒಳ್ಳೆ ಸೊಸೆ ಅನ್ನಿಸ್ತು. ಆ ಮೂಮೆಂಟಲ್ಲಿ ಡಿಸಿಷನ್ ತೊಗೊಂಡು ಮಾಡಿದರೆ ಎಲ್ಲ ಒಳ್ಳೇದೇ ಆಗಿಬಿಟ್ಟಿದೆ. ಸುಮ್ಮನೆ ಒಂದು ಆಲೋಚನೆ, ಹೆದರ್ಕೊಂಡು ಬಿಟ್ಟಿದ್ರೆ
ಏನಾಗ್ಬಿಡ್ತಿತ್ತು ಅನ್ನೋ ಭಯ ಇರುತ್ತಲ್ಲ, ಆ ಭಯ ಬರಲೇ ಇಲ್ವಾ ಅಂತ? ನನಗೆ ಭಯ ಅನ್ನೋದು ಆಗಲಿಲ್ಲ. ಅದೇ ನನಗೆ ಆಶ್ಚರ್ಯ ಆಗ್ತಾಯಿದೆ. ಅವತ್ತಿನ ದಿವಸ ನನಗೆ ಭಯ ಆಗಲಿಲ್ಲ. ನನಗೆ ಇದ್ದಿದ್ದು ಒಂದೇ, ನಾವು ಮನೆಯವ್ರು 3 ಜನ ಚೆನ್ನಾಗಿರಬೇಕಿತ್ತು, ಅವ್ರನ್ನ ಕರ್ಕೊಂಡು ಬರಬೇಕಿತ್ತು ಹೊರಗಡೆಗೆ. ಅವ್ರನ್ನ ಯಾಕಂದರೆ ನಾನು ನಮ್ಮ ಹಸ್ಬೆಂಡ್ ಹೆಂಗಾದ್ರು ಪರಾರಿ ಆಗ್ತೀವಿ, ಬಚಾವ್ ಆಗ್ತೀವಿ ಅನ್ನೋದು ಗೊತ್ತಿತ್ತು. ಬಟ್ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋದೊಂದು ಬಿಟ್ಟರೆ ನನಗೆ ಆ ಟೈಮಲ್ಲಿ ಏನು ಯೋಚನೆ ಬರಲಿಲ್ಲ, ಹೆದರಿಕೆನೂ ಆಗಲಿಲ್ಲ. ಈಗಲೂ ಎಲ್ಲರೂ ಕೇಳ್ತಾರೆ ಅದು, ಬಟ್ ಏನು ಅನ್ನಿಸ್ತಾನೆ ಯಾಕಾಗಿ ಏನು ಹೆದರಿಕೆ ಯಾಕಾಗಲಿಲ್ಲ ಅಂತ ಈಗ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಲ್ಲ, ಸಾಮಾನ್ಯವಾಗಿ ಈ ಥರದ್ದು ಇದಕ್ಕೇನು ಹೇಳ್ತೀನಿ ಅಂದರೆ ನಾವು ಬಂಡ ಧೈರ್ಯ ಅಂತೀವಿ ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳೋದಾದ್ರೆ. ಇಲ್ಲ, ಇದು ಬಂಡು ಧೈರ್ಯ ಅನ್ನೋದಕ್ಕಿಂತ ನನಗನ್ಸಿದ್ದು ಸಮಯಕ್ಕೆ ನಾವು ಮಾಡಲೇಬೇಕು, ಅದನ್ನ ಮಾಡಲೇಬೇಕಿತ್ತು. ಯಾರಾದ್ರಾಗಲಿ ಇಬ್ಬರಲ್ಲಿ ಒಬ್ಬರು ಮಾಡಲೇಬೇಕಿತ್ತು. ಅವ್ರು ಮಾಡೋದಕ್ಕಿಂತ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು, ನಾನು ಮಾಡ್ಬೋದು ಅಂತ. ಯಾಕಂದರೆ ಅವರೆಲ್ಲ ಸಿಸ್ಟಮೆಟಿಕ್ಕು, ಏನೇ ಮಾಡಿದ್ರು. ಈಗ ಅವ್ರು ಬರೋದಿದ್ದಿದ್ರೆ ಅವರೆಲ್ಲ ಅದು ಬಿಚ್ಚಿ ಅದು ಕರ್ಕೊಂಡು ಅದೆಲ್ಲ ಮಾಡಿ ಮೆತ್ತು ಕರ್ಕೊಬರೋರು. ನಾನು ಯಾವ ಥರ ಅಂದರೆ ಒಂದು ನುಗ್ಗಿದ್ದು ಎಳ್ಕ ಬಂದಿದ್ದು ಅಷ್ಟೇ. ಅವ್ರು ಸಿಸ್ಟಮೆಟಿಕ್ಕಾಗಿ ಮಾಡಕ್ಕೆ ಹೋಗ್ತಾರೆ, ಅದಾಗಲ್ಲ ಅನ್ನೋದು ಆ ಸಂದರ್ಭದಲ್ಲಿ ಸಾಧ್ಯನೇ ಇರಲಿಲ್ಲ. ಖಂಡಿತ ಖಂಡಿತ ಮ್ಯಾಮ್. ನಾವು ಯಾರೋ ಈಗ ನಮ್ಮ ಅಮ್ಮನೋ ನಮ್ಮ ಅಪ್ಪನೋ ನಮ್ಮ ಒಡ ಹುಟ್ಟಿದವರು ಅಂಥ ಪರಿಸ್ಥಿತಿ ಇದ್ದಾಗ ನಾವು ನುಗ್ಗು ಬಿಡ್ತೀವಿ. ಬಟ್ ಅತ್ತೆ ಅನ್ನೋ ವಿಷಯ ಅಂತ ಬಂದಾಗ ಇಲ್ಲ ಅತ್ತೆ ಅವರು ಇವರು ಅಂತಿಲ್ಲ, ಯಾರೇ ಆದರೂ ಇದೊಂದು ಮಾನವೀಯತೆ ಜೊತೆಗೆ ನಂದು ಅವ್ರದ್ದು ಸಂಬಂಧ. ಅವರು ಇನ್ನೋಸೆಂಟ್ ಆಗಿ ಅಸಹಾಯಕತೆ ಅಲ್ಲಿ ಅವರು ಎಲ್ಲಕ್ಕಿಂತ ಎದ್ದು ಕಾಣ್ತಾ ಇದ್ದಿದ್ದು ನನಗೆ. ಅವ್ರು ಮಲಗಿದ್ದಾಗ ಒಂದು ಮಗು ಥರ ಮಲಗಿದ್ರು. ಹೇಳಬೇಕು ಅಂದರೆ ಅವತ್ತಿನ ದಿವಸ ಎಲ್ಲ ನೀಟಾಗಿ ಸ್ನಾನ ಎಲ್ಲ ಮಾಡಿಸಿ ನೀಟಾಗಿ ಮಲಗಿದ್ರಲ್ಲ ಕಣ್ಬಿಟ್ಕೊಂಡು. ಯಾವುದೇ ಕಾರಣಕ್ಕೂ ಅದನ್ನ ನೆನೆಸ್ಕೊಳ್ಳೋ ಇವತ್ತಿಗೂ ನಾನು ಬಂದಿದ್ದಕ್ಕೆ ನನಗೆ ಹೆದರಿಕೆ ಆಗಿಲ್ಲ. ಅದು ಅಟ್ಯಾಕ್ ಮಾಡಿದ್ದಿದ್ರೆ ಯಾವ ಥರ ಮಾಡೋದು ಅದನ್ನ ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನಿಗೆ ಸಾವು ನಿಶ್ಚಿತ, ಆದರೆ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಏನೋ ಕಾಯಿಲೆ ಬಂದು ಸಾಯ್ಬೋದು. ಅದೇ ಕಾಡು ಪ್ರಾಣಿ ಜೊತೆ ಕೊನೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ಕೊನೆ ಜೀವನ ಆಗಬಾರ್ದು, ಯಾರದೇ ಆಗಲಿ, ನಮ್ಮ ಶತ್ರುಗಳಿಗೂ ಕೊನೆ ಜೀವನ ಆಗಬಾರ್ದು ಅನ್ನೋದು ನಂದು ಅಭಿಪ್ರಾಯ. ನಿಜ ನಿಜ ಮ್ಯಾಮ್. ಹೇಳಿ, ಇಷ್ಟು ದಿನದ ಅಂದರೆ ಇಷ್ಟು ವರ್ಷಗಳ ಕಾಲ ಅವ್ರ ಜೊತೆಗೆ ನೀವು ನಿಮ್ಮ ಜೀವನ ನಡೆಸಿದ್ದೀರಿ. ಒಂದು ವಿಷಯಕ್ಕೂ ಇರುಸು ಮುರುಸು ಅನ್ನುವಂಥದ್ದು ಹಾಗೆ ಇಲ್ವಾ, ಅಥವಾ ಆಗಿದ್ದನ್ನು ಹೆಂಗೆ ಹೊರಗಡೆ ಬಂದಿದ್ರೆ ಅದರಿಂದ? ಆಗಿರುತ್ತೆ, ಆಗಿರಲ್ಲ ಅಂತ ಇಲ್ಲ. ನಮ್ಮದೇ ಥಿಂಕಿಂಗ್ ಬೇರೆ ಇರುತ್ತೆ, ಅವ್ರದ್ದೇ ಯೋಚನೆ ಬೇರೆ ಇರುತ್ತೆ. ಬಟ್ ನಾನದೇನು ಅಂದರೆ ಸ್ವಲ್ಪ ಶಾಂತಿಯಾಗಿ ಇರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದು ನಂದು ಇದು ಮನಸ್ಸಿಂದ. ಇದು ಯಾರು ಏನೇ ಮಾಡಿದ್ರು ಅವ್ರು ಮಾಡಿದ್ದು ಇಷ್ಟ ಆಗಲಿಲ್ಲ ಅಂದರೂ ನಾನು ಎದುರು ಉತ್ತರ ಕೊಡೋದು ಇದು ಮಾಡ್ತಿರ್ಲಿಲ್ಲ. ನನ್ನ ಪಾಡಿಗೆ ಸುಮ್ಮನೆ ಇರುವೆ. ಅವ್ರು ಏನೋ ಹೇಳಿದ್ದು ಇಷ್ಟ ಆಗಿಲ್ಲ ಅಂದರೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತಿದ್ದೆ. ನನ್ನ ಪ್ರಕಾರ ಸೈಲೆಂಟಾಗಿರೋದು, ಸುಮ್ಮನೆ ಮಾತು ಮಾಡೋದು, ಆರ್ಗ್ಯೂ ಮಾಡೋದ್ರಿಂದ ಉಪಯೋಗ ಇಲ್ಲ ಅನ್ನೋದು ನನ್ನ ಭಾವನೆ. ನಿಮ್ಮ ಅತ್ತೆಯವರೇ ನಿಮಗೆ ಓಪನ್ ಆಗಿ ಯಾವತ್ತಾದರೂ ಹೇಳಿದ್ದು ಉಂಟಾ, ಈ ವಿಷಯದಲ್ಲಿ ಮಾತ್ರ ನೀನು ಮೆಚ್ಚದೆ ಕಣೆ ಅಂತ ಯಾವತ್ತಾದರೂ? ಮೆಚ್ಚದೆ ಅಂತ ಹೇಳೋದಂದರೆ ನಾವೇನೇನು ಅಡುಗೆ ಮಾಡ್ತಿದ್ವಿ, ಅದು ಯಾವ್ದಾದ್ರು ಅಡುಗೆ ಮಾಡೋದು ಹೇಳಿ ನಮ್ಮ ಸುಜಾತ ಗಸಗಸೆ ಪಾಯಸ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಎಲ್ಲರ ಹತ್ರ ಹೇಳ್ಕೊಬರೋರು. ಇನ್ನೇನು ಪೂಜೆದು ಅಂದರೆ ಅವ್ರದ್ದೇ ಮೇಲ್ಗೈ. ನಾವು ಪೂಜೆ ನಮಗೆ ನಾವು ಅಷ್ಟು ಕಷ್ಟ ಇರೋದು ಹೇಳ್ಬಿಡ್ತೀನಿ. ಬಟ್ ಅವ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಸಂತೋಷ ಮ್ಯಾಮ್. ವೀಕ್ಷಕರೇ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅತ್ತೆಯವ್ರ ಹತ್ರ. ನೀವು ಚೆನ್ನಾಗಿ ಹಾಡ್ತೀರಂತೆ. ಸ್ವರ ಬರೋದಿಲ್ಲ. ಸ್ವರ ಬೇಡ, ಸಾಹಿತ್ಯ ಬರುತ್ತಲ್ಲ ಅದೇ ಸಾಕು ನಮಗೆ. ಸುಮ್ಮನೆ ಪ್ರಯತ್ನ ಮಾಡ್ಬೋದಾ ಒಂದು 2 ಸಾಲು? ಮಹಾದೇವ ಜಗದೋದ್ಧಾರ ಅಪಾರ ಕರುಣಾಕರ ದೇವಾದೀಶ್ವರ ದೇವಾದೀಶ್ವರ. ಸಾಕು, ನೀವು ಅಷ್ಟು ಹಾಡಿದ್ದೀರಲ್ಲ ಅದೇ ಸಂತೋಷ ನಮಗೆ. ಭಗವಂತ ನೆನೆಸ್ಕೊಂಡು ಹಾಡಿದ್ದಾರೆ, ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಲ್ವಾ. ಹೇಳಬೇಕು ಅಂತಂದರೆ 90 ವರ್ಷದಲ್ಲಿ ನಾವು ನಡೆಯೋದಕ್ಕೂ ಕಷ್ಟ ಇರುತ್ತೆ, ಮಾತಾಡೋಕ್ಕೆ ಕಷ್ಟ ಇರುತ್ತೆ. ಆದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಅದನ್ನು ನಾವು ಪರಿಗಣಿಸಿ, ಅಂದರೆ ಅವರ ಆರೋಗ್ಯವನ್ನು ಪರಿಗಣಿಸಿ, ಮತ್ತು ನಮ್ಮ ಶೂಟಿಂಗ್ ಟೈಮ್ ತುಂಬ ತೊಗೊಳ್ಳುತ್ತೆ. ಹಾಗಾಗಿ ಒಂದು ಹಂತಕ್ಕೆ ಅವರು ನಮಗೆ ಭಾಗವಹಿಸಿದ್ದಾರೆ, ಅದೇ ಸಂತೋಷ. ಹಾಗಾಗಿ ಅವ್ರಿಗೆ ಸದ್ಯ ವಿರಾಮ ಕೊಡೋಣ. ಅವರಿಗೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರವನ್ನು ಕೊಡೋದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಮ್ಮ, ತುಂಬ ತುಂಬ ಧನ್ಯವಾದಗಳು ತಾವು ಭಾಗವಹಿಸಿದ್ದಕ್ಕೆ. ಅಮ್ಮ, ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಮತ್ತು ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಸೊ ವೀಕ್ಷಕರೇ, ಕಾರ್ಯಕ್ರಮದ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನ ಆಟ. ಸೊಸೆ ಇರ್ತಾರೆ, ಜೊತೆಗೆ ಅವರು ಓರ್ಗಿತ್ತಿಯವರು ಜಾಯ್ನ್ ಆಗ್ತಾರೆ. ಓಕೆ, ಒಂದು ಪುಟ್ಟ ವಿರಾಮ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ನಾನು ಆಗಲೇ ಹೇಳಿದಂತೆ ಅತ್ತೆಯವರಿಗೆ ಏನೋ ವಯಸ್ಸಾಗಿದೆ, ಅಷ್ಟೊತ್ತು ಸಪೋರ್ಟ್ ಮಾಡಿದ್ದೇ ದೊಡ್ಡದಲ್ವಾ. ಹಾಗಾಗಿ ಅವ್ರಿಗೆ ನಾವು ವಿರಾಮ ಕೊಟ್ಟಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ಮುಂದುವರಿತಾ ಇರುವಂಥದ್ದು ಅವರ ಮತ್ತೊಬ್ಬ ಸೊಸೆ, ಅಂದರೆ ಇವರ ಓರ್ಗಿತ್ತಿ. ಬನ್ನಿ ಅವ್ರ ಪರಿಚಯನ ಮಾಡ್ಕೊಳ್ಳೋಣ.
ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ತಮ್ಮ ಪರಿಚಯ. ನನ್ನ ಹೆಸರು ಲೀಲಾ ಅಂತ ಅಂದ್ಬಿಟ್ಟು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲೇನೇನೆ. ಅವರು ದೊಡ್ಡವ್ರಿಗಿತ್ತಿ, ನಾನು ಎರಡನೇವಳು. ನಮ್ಮನೆಯವರು ಇಂಜಿನಿಯರ್ ಆಗಿರೋದ್ರಿಂದ ಅವ್ರಿಗೆಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿದ್ರು ಅಲ್ಲೆಲ್ಲ ಓಡಾಡ್ತಾ ಇದ್ವಿ. ಸೊ ಹಬ್ಬಗಳಲ್ಲಿ ನಾವು ಒಟ್ಟಿಗೇನು ಇರ್ತಾ ಇರಲಿಲ್ಲ, ನಾನು ನನ್ನ ಊರಿಗಿತ್ತಿ. ಅವರೇ ಬೇರೆ ಇರೋರು, ನಾವೇ ಬೇರೆ ಇರ್ತಿದ್ವಿ. ಹಬ್ಬಗಳಲ್ಲಿ ಮತ್ತು ಸಮರ್ ಹಾಲಿಡೇಸ್ ಎಲ್ಲ ಬಂದಾಗ ನಾವು ಒಟ್ಟಿಗೆ ಸೋಮವಾರಪೇಟೆಗೆ ಹೋಗ್ತಾ ಇದ್ವಿ. ಅಲ್ಲಿ ಹಬ್ಬ ಎಲ್ಲ ಮಾಡ್ತಾಯಿದ್ವಿ, ಮಕ್ಳುಗಳು ಎಲ್ಲರೂ ಒಟ್ಟಿಗೆ ಇರ್ತಾಯಿದ್ರು. ಸೊ ಆ ಥರ ನಮ್ಮ ಬಾಂಧವ್ಯ ಒಂಥರ ನಾವು ಅಕ್ಕ ತಂಗಿರ ಓರ್ಗಿತ್ತಿ ಅನ್ನೋಕ್ಕಿಂತ ನಾವು ಅಕ್ಕ ತಂಗಿರ ಥರನೇ ತುಂಬ ಚೆನ್ನಾಗಿ ಇದು ಮಾಡ್ತೀವಿ. ಅವ್ರು ನಂಗೆ ತುಂಬ ಗೈಡು ಮಾಡೋರು, ಯಾಕೆಂದರೆ ಅವ್ರ ಮಕ್ಕಳು ಸ್ವಲ್ಪ ದೊಡ್ಡವರಿದ್ರು, ನನ್ನ ಮಗ ಚಿಕ್ಕವನಿದ್ದಾಗ. ಸೊ ಅವ್ರು ನಂಗೆ ಹೇಳ್ಕೊಡೋರು, ಈ ಥರ ಸ್ಕೂಲಿಂಗ್ ಇದು ಮಾಡೋ, ಈ ಥರ ಮಕ್ಳುಗಳಿಗೆ ಇದು ಮಾಡೋ ಅಂತೆಲ್ಲ ನನಗೆ ಟೀಚ್ ಮಾಡಿ ಹೇಳ್ಕೊಡೋರು, ನನಗೆ ಆ ಥರ ಹೆಲ್ಪ್ ಮಾಡೋರು. ಫೈನ್ ಮೇಡಮ್. ಇವಾಗ ಅವರು ಇನ್ನೊಂದು ವಿಷಯಕ್ಕೂ ಇವಾಗ ನಮಗೆ ಮಾದರಿ ಆಗಿದ್ದಾರೆ ಅಲ್ವಾ? ಆ ಚಿರತೆ ಘಟನೆ ಬಗ್ಗೆ ನಾವು ಮಾತಾಡಿದ್ವಿ ಆಗ್ಲೇ. ಸೊ ನಿಮಗೆ ಒಬ್ಬ ಓರ್ಗಿತ್ತಿಯಾಗಿ, ಒಬ್ಬ ಅಕ್ಕ ಆಗಿ, ಸೊ ಏನ್ ಅನ್ಸ್ತು ಅಂತ ಫಸ್ಟ್ ಆಫ್ ಆಲ್ ಆ ವಿಷಯ ನಿಮಗೆ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನನಗೆ ಈ ವಿಷಯ ಏನೂ ಗೊತ್ತಿರಲಿಲ್ಲ. ಅವತ್ತು ನನ್ನ ಸೊಸೆ ಊರಿಂದ, ಅವಳು US ಅಲ್ಲಿ ಇರ್ತಾಳೆ, ಅವಳು ಬಂದಿದ್ಲು. ನಾವೆಲ್ಲ ಊಟ ಮಾಡ್ಕೊಂಡಿದ್ದೆ, 2:15 ಅವ್ರದ್ದು ಫೋನ್ ಬಂತು. ಅವಾಗ ಅವ್ರು ಫೋನ್ ಮಾಡ್ಬಿಟ್ಟು ನನ್ಗೆ ಹೇಳಿದ್ರು, ಲೀಲಾ TV ನೋಡು, TV-ನಲ್ಲಿ ನಮ್ಮ ಮನೆಯಲ್ಲಿ ಚಿರತೆ ಬಂದ್ಬಿಟ್ಟಿತ್ತು. ಸೊ ಅದ್ರದ್ದು TV-ನಲ್ಲಿ ಬರ್ತಾ ಇದೆ ನೋಡು ಅಂದ್ಬಿಟ್ಟಂದ್ರು. ಸೊ ನಾನು ತಕ್ಷಣ ನನಗೆ ಗಾಬರಿ ಆಯಿತು. ಏನು ಇಂತ ಇನ್ನೊಂದ್ಸಲ ಕೇಳಿದೆ ನಾನು ಅವ್ರನ್ನ, ಇನ್ನೊಂದ್ಸಲ ಹೇಳಿ ಅಂತ. ಅವ್ರು ಇಲ್ಲ ಚಿರತೆ ಬಂದಿತ್ತು ನಮ್ಮ ಮನೆಗೆ, ಸೊ ಅದನ್ನ TV ಅವರು ಇದು ಮಾಡ್ತಾ ಇದ್ದಾರೆ, ಬರ್ಬೋದು ಮೋಸ್ಟ್ಲಿ TV-ನಲ್ಲಿ ನೋಡು ಅಂದ್ಬಿಟ್ಟ. ನನಗೆ ಗಾಬರಿನೂ ಆಯಿತು, ಒಂಥರ ತುಂಬ ಸಂತೋಷನೂ ಆಯಿತು. ಇದೇನಪ್ಪ ಚಿರತೆ ಬಂದಿದ್ನ ನೀವು ಹಿಂಗೆಲ್ಲ ಎಳ್ಕೊಂಬಂದಿದ್ದು ಇದೆಲ್ಲ ಅಂದಾಗ ನಂಗೊಂಥರ ಅನ್ನಿಸ್ತು ಸಡನ್ನಾಗಿ, ಹಬ್ಬ ಎಷ್ಟು ಪ್ರೌಡಲ್ಲ ಅಂತ ಒಂಥರ ಫೀಲ್ ಆಯಿತು ನನಗೂ. ಸೊ ಆಮೇಲೆ ತಕ್ಷಣ ಹೋಗೋಣವಾ ಏನು ಅಂತ ಅಂದ್ಬಿಟ್ಟು ಅಂದಾಗ ಅವ್ರು ಹೇಳಿದರು, ಇಲ್ಲ ತುಂಬ ಜನ ಬೇಡ, ಎಲ್ಲ ತುಂಬ ಗಲಾಟೆ ಆದರೆ ಚಿರತೆ ಏನಾದ್ರೂ ಒಂಥರ ವೈಲ್ಡ್ ಆಗಿಬಿಟ್ರೆ ಅಂತ ಅಂದಿದ್ದಾರೆ. ಸೊ ಅಂದು ಸರಿ, ಹಂಗಾಗಿ ನಾವೊಂದು ಸ್ವಲ್ಪ ತೀವಿ, ಬಟ್ ನಮ್ಗಿನ್ನೂ ಒಂಥರ ಹೋಗ್ಬೇಕು ನೋಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಅನ್ನಿಸ್ತಾ ಇತ್ತು ನಮಗೆ. ಭಯನೂ ಆಗಿತ್ತು, ಬಟ್ ಇವ್ರು ಹೆಂಗೆ ಹ್ಯಾಂಡಲ್ ಮಾಡಿದ್ರು ಇದನ್ನ ಅಂತ ಅಂದ್ಬಿಟ್ಟು ತುಂಬಾ ನಂಗೆ ಇದಾಯ್ತು. ಆಮೇಲೆ ಕೊನೆಗೆ ನನ್ನ ಸೊಸೆನೂ ಹೇಳ್ತಾ ಇದ್ಲು, ಹೋಗೋಣ ನೋಡೋಣ ಅಂದ್ಬಿಟ್ಟು. ಸರಿ ಆಯ್ತು ನಡಿಯಮ್ಮ ನೋಡೋಣ ಅಂದ್ಬಿಟ್ಟು ನಾವು ಬಂದ್ವಿ. ಬಟ್ ನಾವು ಬರೋಷ್ಟರಲ್ಲಿ ಅವ್ರು ತಗೊಂಡು ಅವಾಗ ಜಸ್ಟ್ ಹೊರಟೋಗ್ಬಿಟ್ಟಿದ್ರು ಅದನ್ನ. ಈ ವಿಷಯ ಪರ್ಸನಲಿ ನೀವು ನಿಮ್ಮ ಅಕ್ಕನಿಗೆ ಹೆಂಗ್ ಅನ್ಸ್ತು? ಅಕ್ಕನ ಬಗ್ಗೆ ಫಸ್ಟ್ ಈ ವಿಷಯ ನಮಗೆ ತುಂಬಾ ಒಂಥರ ಪ್ರೌಡ್ ಫೀಲ್ ಆಯ್ತು ನನಗೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು, ಅವ್ರ ಮುಂಚೆಯಿಂದನೂ ಅವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ. ಅವ್ರಿಗೊಂಥರ ನಾನು ಅನ್ಕೊಂತಾ ಇದ್ದೆ, ಇವ್ರಿಗೆ ಎಷ್ಟು ಧೈರ್ಯ ಅಲ್ವಾ, ಒಂಥರ ನಿಜವಾಗ್ಲೂ ನಾವು ಆ ಥರ ಧೈರ್ಯ ಬೆಳೆಸ್ಕೋಬೇಕು, ನಾವು ಅದನ್ನು ರೂಢಿಸ್ಕೋಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಈ ಇನ್ಸಿಡೆಂಟ್ ಆದಮೇಲಂತೂ ನಂಗೆ ಇನ್ನೂ ತುಂಬ ಒಂಥರ ಪ್ರೌಡ್ ಫೀಲ್ ಆಯಿತು. ಯಾಕೆಂದರೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಫೋನ್ ಮಾಡಿ, ನಿಮ್ಮ ಕೋ-ಸಿಸ್ಟರ್ ಅವರು ಅಂದಾಗ, ಹೌದಲ್ವಾ ಅಂದ್ಬಿಟ್ಟು ನನಗೊಂಥರ ಅವಾಗ ತುಂಬ ಪ್ರೌಡ್ ಫೀಲ್ ಆಯಿತು. ಆವಾಗ ನಾನು ಅದೇ ಅಂದ್ಕೊಂಡೆ, ನಿಜವಾಗ್ಲೂ ಬೇರೆಯವ್ರು ಯಾರೇ ಆಗಿರಲಿ, ಅಟ್ಲೀಸ್ಟ್ ನಾನು ಆ ಸಿಚುವೇಶನಲ್ಲಿ ಇದ್ದಿದ್ರು ನನಗೂ ಇಷ್ಟು ಧೈರ್ಯ ಇರಲಿಲ್ಲ. ತುಂಬ ಕಷ್ಟ, ಒಂಥರ ಆ ಥರ ಮೆಂಟಲಿ ಒಂಥರ ಅಷ್ಟು ಸ್ಟ್ರಾಂಗ್ ಆಗಿರೋದು. ಸೊ ಹಾಗಾಗಿ ನನ್ಗೆ ಅವಾಗ ನಾವಿದ್ದಿದ್ರು ಆಗ್ತಿಲ್ಲಪ್ಪ, ಇವ್ರು ನಿಜವಾಗ್ಲೂ ತುಂಬಾ ಮೆಂಟಲಿ ಸ್ಟ್ರಾಂಗ್ ಇವರು ಅಂತ. ಮೆಂಟಲಿ ಸ್ಟ್ರಾಂಗ್ ಯಾಕಾಗಿದ್ದಾರೆ ಅಂತಂದ್ರೆ ಬಾಂಡ್ ಸ್ಟ್ರಾಂಗ್ ಮಾಡಿಸಿದೆ ಅಲ್ವಾ? ಅತ್ತೆ ಸೊಸೆಂದ್ರ ಮಧ್ಯೆ ಇರಬಹುದು, ಅಥವಾ ನಿಮ್ಮವ್ರ ಮಧ್ಯೆ ಇರಬಹುದು, ಅಥವಾ ಕುಟುಂಬದ ಇತರೆ ಜನರ ಜೊತೆಗಿರಬಹುದು. ಬಾಂಧವ್ಯ ಅನ್ನೋದೇ ತುಂಬಾ ಸೋಜಿಗ. ಅದು ಎಷ್ಟು ಗಟ್ಟಿ ಮಾಡ್ಬಿಡುತ್ತೆ ಅಂದ್ರೆ ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಸೊ ಅದಕ್ಕೆ ಬಹುಶಃ ಅದು ಸಾಕ್ಷಿ ಅಂತ ಹೇಳ್ಬೋದು. ಮೇಡಮ್ ಹೇಳಿ, ಅತ್ತೆ ಸೊಸೆ ಅವರಿಬ್ರು ಒಂದಾಗೋದು ಬೇರೆ, ನಿಮ್ಮ ಹೊಂದಾಣಿಕೆಗೆ ನೀವು ಹೇಗೆ ಸಹಕಾರಿ ಆದ್ರಿ ಆ ಸಂದರ್ಭದಲ್ಲಿ? ಇಲ್ಲ, ಅವಳು ಬಂದಾಗ ತುಂಬ ಇನ್ನೋಸೆಂಟ್ ಆಗಿದ್ಲು. ಸೊ ನಾನು ಸ್ವಲ್ಪ ಸೀನಿಯರ್ ಅಲ್ಲ, ಸ್ವಲ್ಪ ಅಡ್ವೈಸ್ ಮಾಡುವೆ, ಎಲ್ಲಕ್ಕೂ ಅವಳಿಗೆ ಹೇಳ್ಕೊಡ್ತಿದ್ದೆ. ಬಟ್ ಅವಳು, ನಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗಿದೆ, ಇವತ್ತಿಗೂ ಚೆನ್ನಾಗಿದೆ. ಎಲ್ಲ ಕಾರ್ಯಕ್ರಮ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ? ಇದು ಹೆಂಗಿರುತ್ತೆ ಅಂದರೆ, ಅತ್ತೆಗೆ ಒಂದಿಷ್ಟ ಆದರೆ ಸೊಸೆಗೆ ಒಂದಿಷ್ಟ ಆಗಲ್ಲ, ಜೊತೆ ಇನ್ನೊಬ್ಬ ಸೊಸೆ ಬಂದರೆ ಅವ್ರಿಗೆ ಇನ್ನೊಂದು ಇಷ್ಟ ಆಗಿರುತ್ತೆ. ಈ ಏರುಪೇರುಗಳು ಜಾಸ್ತಿ ಆಗ್ತಾ ಹೋಗಿರುತ್ತೆ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಸೂತ್ರ ಇಟ್ಕೊಂಡಿದ್ರಿ ಮನೇಲಿ ನೀವೆಲ್ಲ? ಅಂದರೆ ಏನು ಸೂತ್ರ ಅಂತ ಏನಿಲ್ಲ, ಅವ್ರು ದೊಡ್ಡವರು, ನನಗಿಂತ ಎಕ್ಸ್ಪೀರಿಯನ್ಸ್ಡು. ಸೊ ಹಾಗಾಗಿ ಯಾವಾಗಲೂ ನಾವು ಹಬ್ಬಕ್ಕಾಗಲಿ ಯಾವಾಗಲಾದ್ರು ಒಟ್ಟಿಗೆ ಸೇರಿದಾಗ ಅವರು ನಮ್ಗೆ ಹೇಳೋರು, ಲೀಲಾ ನೀನು ಇಂಥದ್ದು ಮಾಡು, ನಾನು ಇಂಥದ್ದು ಮಾಡ್ತೀನಿ ಅಂತ ಹೇಳೋರು. ಸೊ ಅವ್ರು ಏನು ಹೇಳ್ತಾ ಇದ್ರು ನಾವು ಅದನ್ನು ಫಾಲೋ ಮಾಡಿಬಿಡ್ತಾ ಇದ್ದೆ. ಸೊ ಅವ್ರಿಗೂ ಖುಷಿಯಾಗಿರೋರು, ನಾವು ಖುಷಿಯಾಗಿರ್ತಿದ್ವಿ. ಬಟ್ ಅನ್ಸಿಲ್ವಾ ಇಬ್ರಿಗೂ ಅತ್ತೆ ಯಾಕೋ ದೊಡ್ಡ ಸೊಸೆ ಕಡೆಗೆ ವಾಲ್ತಿದ್ದಾರೆ, ಇಲ್ಲ ಸಣ್ಣ ಸೊಸೆ ಕಡೆಗೆ ವಾಲ್ತಿದ್ದಾರೆ, ಇಲ್ಲ ಮಧ್ಯ ಸೊಸೆ ಕಡೆಗೆ ವಾಲ್ತಿದ್ದಾರೆ ಅಂದ್ರೆ ಅವ್ರ ಪಾಪ ಅವ್ರ ಕಡೆಯಿಂದ ಅನ್ಸಿಲ್ಲ ಅಂದ್ರೂ ನಮ್ಮ ಆಲೋಚನೆಗಳು ಅಥವಾ ನಮ್ಮ ಪರಿಸರ ಆ ರೀತಿ ಯೋಚನೆ ಮಾಡಿಸೋ ರೀತಿ ಮಾಡ್ಬಿಡುತ್ತೆ. ಸೊ ನಿಮ್ಮಲ್ಲಿ ಯಾವತ್ತೂ ಬಂದಿಲ್ಲ? ಇಲ್ಲ, ನಮ್ಗೆ ನಾವತ್ತು ಯಾವಾಗ್ಲೂ ಹಂಗ ಅನ್ಸಿಲ್ಲ. ನಮ್ಮಿಬ್ರಿಗೆ ನಾವ್ ಯಾವಾಗ್ಲೂ ಚೆನ್ನಾಗಿರ್ತಿದ್ವಿ. ಯಾಕೆಂದ್ರೆ ಮತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ಅವ್ರು ಏನ್ ಹೇಳ್ತಿದ್ರು, ಅವ್ರು ಯಾವ ತರ ಏನ್ ಗೈಡ್ ಮಾಡ್ತಾ ಇದ್ರು, ನಾವು ಆ ತರ ಮಾಡ್ಬಿಡ್ತಾ ಇದ್ವಿ. ಸೊ ಹಂಗಾಗಿ ಏನು ಆ ತರ ಪ್ರಾಬ್ಲಮ್ ಬರಲಿಲ್ಲ ನಮ್ಮಿಬ್ಬರಲ್ಲಿ.
ನೋಡಿ ನಿಮ್ಮ ತಂಗಿ ಹೇಳ್ತಿದ್ದಾರೆ ಅಂದರೆ ಹೊರ್ಗಿತ್ತಿ ಬಟ್ ಲೆಕ್ಕದಲ್ಲಿ ತಂಗಿನೇ ಇವಾಗ ನಿಮ್ಮಿಂದ ತುಂಬ ಕಲಿತೆ ಅನ್ನೋ ವಿಷಯ ಆ್ಯಂಡ್ ನೀವು ಅಷ್ಟೇ ಸಪೋರ್ಟ್ ಇದ್ರಿ ಅಂತ ಹೇಳ್ತಿದ್ದಾರೆ. ಆದರೂ ಚಿಕ್ಕವರಿಂದನೂ ಕಲಿಯೋದಿರುತ್ತಲ್ವಾ, ಸೊ ಇವರಿಂದ ಕಲ್ತಿರೋಂಥದ್ದು ಏನಾದರೂ ಇದೆಯಾ ನಿಮಗೆ ಹೇಳೋದು? ಅದೇ ಇಬ್ಬರು ಅಡ್ಜಸ್ಟ್ ಮಾಡ್ಕೊತಿದ್ವಿ, ಕಲ್ತಿದ್ವಿ ಅಂದರೆ ಇಬ್ಬರು ಒಂದೇ ನೇಚರ್. ಹೇಳಬೇಕು ಅಂದರೆ ಇಬ್ರಿಗೂ ಶಾಂತತೆಯಿಂದಿರಬೇಕು, ಜಗಳ ಆಡೋದು ಆರ್ಗ್ಯೂ ಮಾಡೋದು ಇಬ್ಬರಲ್ಲೂ ಇಲ್ಲ. ಇಷ್ಟು ವರ್ಷ ಆದರೂ ನಾವಿಬ್ಬರು ಒಂದೇ ಯಾವುದೇ ವಿಷಯಕ್ಕೂ ಆರ್ಗ್ಯೂ ಮಾಡಿಲ್ಲ. ಇಬ್ರು ಒಬ್ರಿಗೊಬ್ರು ಅಡ್ಜಸ್ಟ್, ಅದೊಂಥರ ಇಬ್ರದ್ದು ನೇಚರ್ ಒಂದೇ. ಹೇಳಬೇಕು ಅಂದರೆ ಒಂದೇ ನೇಚರ್. ಸೊ ಬಹುಶಃ ಇಬ್ರು ಶಾಂತವಾಗಿದ್ದೀರಿ, ಆರ್ಗ್ಯೂ ಮಾಡ್ತಿಲ್ಲ ಅಂತ. ಮತ್ತೆ ನಮಗೆ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಅಣ್ಣ ತಮ್ಮ ಚೆನ್ನಾಗಿರ್ಬೇಕು. ಯಾವಾಗ ನಮ್ದು ವ್ಯವಹಾರ ಒಂದೇ ಇದ್ರು ಒಂದ್ ದಿವಸ ಅಣ್ಣ ತಮ್ಮದಿರಾಗ್ಲಿ ನಾವಾಗ್ಲಿ, ನಾನು ಅದನ್ನು ಹೇಳ್ತಿರ್ತೀನಿ, ವ್ಯವಹಾರ ಅವ್ರದ್ದು, ಮನೆ ವಿಷಯ ತಮಾಷೆ ಮಾತಾಡೋದು ನಮ್ಮಿಬ್ರದ್ದು ಪಾಯಿಂಟ್ ಅಲ್ವಾ. ಅವ್ರ ವಿಷಯ ಅವ್ರಿಗೆ, ನಾವು ವ್ಯವಹಾರಕ್ಕೆ ಹೋದ್ರೆ ಲೇಡೀಸು ಅದು ಹಾಳಾಗೋಗ್ಬಿಡುತ್ತೆ. ನಾವು ಅದ್ರ ಬಗ್ಗೆ ಯಾವಾಗಲೂ ಅದೊಂದು ತಸ್ದಿ ಮಾತಾಡ್ತೀವಿ. ಇಲ್ಲ ವ್ಯವಹಾರದ ವಿಷಯಕ್ಕೆ ನಮ್ದು ಕಾಫಿ ಎಸ್ಟೇಟು, ಅದ್ರ ವಿಷಯಕ್ಕೆ ನಾವು ಹೋಗೋದು ಬೇಡ. ನಮ್ದೇನಿದ್ರು ಮಾತಾಡೋಣ, ಹರಟೆ ಹೊಡೆಯೋಣ, ಏನೋ ಸೀರೆ ಒಡವೆ ಮಾತಾಡೋಣ ಅಷ್ಟೇ ಹೊರತು ಅದ್ರ ವ್ಯವಹಾರಕ್ಕೆ ಹೋಗೋದು. ಅದರಿಂದ ಅವರಿಬ್ರು ಚೆನ್ನಾಗಿರೋಕ್ಕೆ ಸಾಧ್ಯ ಆಗಿದೆ ಅಲ್ವಾ? ಹೌದು. ಸೊ ಬನ್ನಿ, ಮುಂದಿನ ಹಂತದಲ್ಲಿ ಆಟ ಆಡೋರಿದ್ದಾರೆ. ಸ್ಮಾರ್ಟ್ ಮೋಜಿನ ಆಟ ಹೇಗೆ ಆಡ್ತಾರೆ, ಹೇಗೆ ಯಾರು ವಿನ್ನರ್ ಆಗ್ತಾರೆ ನೋಡೋಣ. ಒಂದು ಪುಟ್ಟ ವಿರಾಮ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನ ಆಟ. ಸೊ ಓರ್ಗಿತ್ತಿರು ಅಕ್ಕ ತಂಗಿರು ಜೋರಾಗಿ ರೆಡಿ ಆಗಿದ್ದಾರೆ. ಬಟ್ ಏನಪ್ಪ ಆಟ ಅಂತಂದರೆ, ಸೊ ನಮ್ಮ ಬಾಲ್ಯದ ದಿನಗಳೆಲ್ಲ ನೆನಪಾಗತ್ತೆ, ಲೆಮನ್ ಆ್ಯಂಡ್ ಸ್ಪೂನ್ ಅಲ್ವಾ? ಸೊ ನೋಡೋಣ ಹೆಂಗೆ ನೀವು ಆಟ ಆಡ್ತೀರಿ ಅಂತ. ಸೊ ಇಬ್ಬರಲ್ಲಿ ಯಾರು ಫಸ್ಟು ನಿಂಬೆಹಣ್ಣನ್ನು ಬೀಳಿಸ್ದೆ ನಾನು ನಿಂತಿರ್ತೀನಿ, ಅದು ನಿಮ್ಮ ರೆಫರೆನ್ಸ್ ಲೈನ್, ಆ ಲೈನ ನೀವು ದಾಟಬೇಕು, ಓಕೆನಾ? ಸೊ ಇಬ್ಬರಲ್ಲಿ ಯಾರು ಫಸ್ಟ್ ದಾಟ್ತೀರೋ ಅವ್ರು ವಿನ್ನರ್. ಇನ್ ಕೇಸ್ ಲೆಮನ್ ಬಿತ್ತು ಅಂದರೆ ಮತ್ತೆ ನೀವು ವಾಪಸ್ಸಿಂದ ಶುರು ಮಾಡಬೇಕು, ಫಸ್ಟಿಂದ, ಓಕೆನಾ? ಅರ್ಥ ಆಯ್ತಲ್ವ? ಹಾಗಿದ್ರೆ ಸೊ ನಾನು ಹೋಗಿ ಅಲ್ಲಿ ನಿಲ್ತೀನಿ, ಗೇಮ್ ಶುರು ಮಾಡೋಣ. ಸೊ ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟ ಶುರು ಮಾಡುವಾ? ಸೊ ಸಮಯ ಶುರುವಾಗ್ತದೆ. 3, 2, 1 ಗೋ. ಸೊ ಒಟ್ಟಿನಲ್ಲಿ ಅಂತೂ ಇಂತೂ ನಿಂಬೆ ಹಣ್ಣಿನ ಆಟ ಮುಗಿಸಿದ್ರೆ ಬನ್ನಿ. ಸೊ ವೀಕ್ಷಕರೇ, ನೀವೇ ನೋಡಿದ್ದೀರಾ ನೀಟಾಗಿ ಆಲ್ಮೋಸ್ಟ್ ಎಡ್ಜಿಗೆ ಇಬ್ಬರು ಬಂದಿದ್ದಾರೆ. ಬಟ್ ಸುಜಾತ ಅವರು ಜಸ್ಟ್ ಮಿಸ್ ಅನ್ನಂಗೆ ನಿಂಬೆ ಹಣ್ಣು ಬೀಳ್ಸಿದ್ದಾರೆ, ಬಿದ್ದೋಗಿದೆ. ಸೊ ಅಲ್ಲಿಗೆ ವಿನ್ನರ್ ಇಸ್ ಲೀಲಾ ಅವರು. ಬನ್ನಿ ಚಪ್ಪಾಳೆ. ನಾನೇ ಗೆದ್ದಿದ್ದು ಅಲ್ವಾ? ಎನಿವೇಸ್, ಸೊ ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶನೇ ಇದು. ಸಿಗುವಂಥ ಚಿಕ್ಕ ಸಮಯದಲ್ಲಿ ಆಟ ಆಡಿ ದೊಡ್ಡ ಖುಷಿ ಸಿಗುತ್ತೆ. ಅದೇ ಬೇಕಾಗುವಂಥದ್ದು ಸಂಬಂಧಗಳನ್ನು ಬೆಳೆಸೋದಕ್ಕೆ, ಸಂಭ್ರಮಿಸೋದಕ್ಕೆ. ಸೊ ಅಷ್ಟೇ ಅಲ್ಲ, ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಕೇಳೋಣ. ಸೊ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಸ್ಮಾರ್ಟ್ ಮೋಜಿನ ಆಟದಲ್ಲಿ ಜೋರಾಗಿ ನಾನಾ ನೀನಾ ಅಂತ ಅಕ್ಕ ತಂಗಿ ಜೋರಾಗಿ ಆಟ ಆಡಿದ್ದಾರೆ. ಸೊ ಇನ್ನು ಹಾಡಿನ ರೌಂಡಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಸೊ ನೋಡೋಣ. ರೂಲ್ಸ್ ಏನಪ್ಪ ಅಂದರೆ, 3 ಹಾಡುಗಳ ಚರಣಗಳನ್ನು ನಾನು ಒಂದಾದ್ಮೇಲೆ ಒಂದು ಹಾಡ್ತೀನಿ. ನೀವು ಗೆಸ್ ಮಾಡಬೇಕು ಪಲ್ಲವಿ ಏನು ಅಂತ, ಹಾಗೆಯೇ ಹಾಡಬೇಕು. ಸೊ ಅವ್ರಿಗೆ ಪಾಯಿಂಟ್ ಸಿಗುತ್ತೆ, ಓಕೆ? ಸೊ ಶುರು ಮಾಡೋಣ. ಸೊ ವೀಕ್ಷಕರೇ, ಶುರು ಮಾಡೋಣ ಸ್ಮಾರ್ಟ್ ಸಿಂಗಿಂಗ್. ಸೊ ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತ್ರೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರ ಮನೆಯ, ಗಂಡು ಭೂಮಿಯ ವೀರ ನಾರಿಯ ಚರಿತ್ರೆಯ ನಾನು ಹಾಡುವೆ. ಬಂತು. ಹಾಗಿದ್ರೆ ಅಕ್ಕನಿಗೆ ಒಂದು ಪಾಯಿಂಟು, ಸುಜಾತ ಅವ್ರಿಗೆ. ಸೊ ಫಸ್ಟ್ ಪಾಯಿಂಟ್ ಅವ್ರು ತಗೊಂಡಿದ್ದಾರೆ. ಹಾಡು ಕಡಿಮೆನಾ ಅದು ಹಾಡೋದೇ ಇಲ್ವಾ ಅಥವಾ ಈಗ ಹಾಡ್ತಿಲ್ವಾ? ಅದು ಲಿರಿಕ್ಸ್ ಅಷ್ಟೇ. ಓಕೆ, ಸೊ ನೋಡೋಣ. ಎರಡನೇ ಹಾಡಿದೆ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ, ಆಹಾ
ಪಟ ಭೂಮಿನ ದಾಟುತ್ತಿದೆ. ಗಾಳಿಪಟ 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 ಟ್ರೈ ಮಾಡಿ ಪಟ ಗಾಳಿಪಟ ಗಾಳಿಪಟ. ಫಸ್ಟ್ ಇಂದ ಪಲ್ಲವಿ ಏನು? ಹಾಡು ತೇಲುತ್ತಿದೆ. ಸೊ ಪಟ ಪಟ ಗಾಳಿಪಟ ಅಂತ ಗೆಸ್ ಮಾಡಿದಿರಿ, ಬಟ್ ಪಲ್ಲವಿಯಿಂದ ಹಾಡಿಲ್ಲ. ಆದ್ರೂ ಕೊಡ್ತೀನಿ ಹಾಡಿ, ಬಟ್ ಪಾಯಿಂಟ್ ನಾನು ತಗೋತೀನಿ. ಓಕೆ, ಇದು ಹಕ್ಕಿ ಅಲ್ಲ, ಇದು ಹಾರ್ತೈತಲ್ಲ, ಇದು ಗೂಳಿ ಅಲ್ಲ, ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾಡೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಅಕ್ಕನಿಗೂ ಗೊತ್ತಿಲ್ಲ, ಈ ಕಡೆ ತಂಗಿಗೂ ಗೊತ್ತಿಲ್ಲ. ಸೊ ಪಾಯಿಂಟ್ ನನ್ನ ಕಡೆ ಬಿಡಿಸ್ಕೊತಾ ಇದ್ದೀನಿ. ಸದ್ಯಕ್ಕೆ 1 ಪಾಯಿಂಟ್ ಮಾತ್ರ ಇವ್ರಿಗೆ ಸಿಕ್ಕಿದೆ. ಕೊನೆ ಹಾಡು ನೋಡೋಣ. ಬಹುಶಃ ಈ ಹಾಡನ್ನ ಎಲ್ಲರೂ ಹಾಡ್ತಾರೆ, ಸೊ ಹಾಗೆ ನೀವು ಹಾಡ್ತೀರಾ ಅಂತ ಗೆಸ್ ಮಾಡ್ತೀನಿ ನಾನು. ಓಕೆನಾ? 3ನೇ ಹಾಡಿನ ಚರಣ ಈ ರೀತಿ ಆಗಿದೆ. ಸೂರ್ಯನಾಡೋ ಜಾರು ಆಟ ಬಾನು ನಗಲೆಂದೆ, ಬೀಸು ಗಾಳಿ ತೂಗು ಪೈರು ಭೂಮಿ ನಗಲೆಂದೆ, ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ಮಗು, ದೇವರ ರೂಪ ನೀನೆ ಮಗು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಸೂಪರ್. ಅಕ್ಕ 1 ಪಾಯಿಂಟ್ ತಗೊಂಡ್ರೆ, ತಂಗಿ ನಾನು ಯಾಕೆ ತಗೋಬಾರ್ದು, ನಾನು 1 ಪಾಯಿಂಟ್ ಅಂತ ತಗೊಂಡಿದ್ದಾರೆ. ಬಟ್ ಖುಷಿಯಾಗಿ ತಗೊಂಡಿದ್ದಾರೆ, ಅದೇ ಇಲ್ಲಿ ಇಂಪಾರ್ಟೆಂಟು. ಸೊ ವೀಕ್ಷಕರೇ, ಯಾವಾಗಲೂ ಅನ್ಸುತ್ತೆ ಇದೇ ರೀತಿಯಾಗಿ ಎಲ್ಲರೂ ಖುಷಿಯಾಗಿರ್ಬೇಕಲ್ವಾ, ಮನೇಲಿ ನಮ್ಮ ಸಂಬಂಧಗಳು ಕೂಡ ಚೆನ್ನಾಗಿರ್ಬೇಕಲ್ವಾ. ಬಟ್ ಆದರೂ ಎಡುತ್ತಾ ಇದ್ದೀವಲ್ವ ನಾವು, ಎಲ್ಲಿದು ಅನ್ಸುತ್ತಲ್ವಾ? ಇದಕ್ಕೊಂದಷ್ಟು ಸಲಹೆಗಳಿದೆ, ಅದನ್ನು ನಾವು ತಿಳ್ಕೊಳ್ಬೇಕು, ಪಾಲಿಸಬೇಕು. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರ ಆದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಸ್ಮಾರ್ಟ್ ಸೊಸೆಯಂದಿರಿಗೆ ಒಂದು ಸಲಹೆ. ಜೀವನ ಅನ್ನೋದು ಒಂದು ಪಯಣ ಅಲ್ವಾ? ಆ ಪಯಣದಲ್ಲಿ ಸಂಬಂಧಗಳು ನಮಗೆ ಖುಷಿ ಕೊಡಬೇಕು, ದುಃಖ ಕೊಡಬಾರ್ದು. ಹಾಗೆ ಅತ್ತೆ ಸೊಸೆನೂ ಲೈಫ್ ಲಾಂಗ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಯಾಕಾಗಬಾರ್ದು ಅಲ್ವಾ? ಹೊಂದಾಣಿಕೆ ಇದ್ದಲ್ಲಿ ಸಂಬಂಧ ಗಟ್ಟಿಯಾಗತ್ತೆ, ನಿಮಗೂ ಅದು ಗೊತ್ತು. ಸೊ ಅತ್ತೆ ದೊಡ್ಡವರಾಗಿ ಅರ್ಥ ಮಾಡಿಕೊಂಡು, ಸೊಸೆ ಚಿಕ್ಕವಳಾಗಿ ಅತ್ತೆಯೂ ನಮ್ಮ ತಾಯಿ ಥರಾನೇ, ನನಗೇನಾದ್ರು ಇವಾಗ ಕಷ್ಟ ಇದ್ದಲ್ಲಿ ನನಗೆ ಸಲಹೆ ಕೊಡ್ತಾರೆ, ನಾನು ಅದನ್ನು ಯುಟಿಲೈಸ್ ಮಾಡ್ಕೋತೀನಿ. ಹಾಗೆ ಅವ್ರಿಗೆ ಕಷ್ಟ ಬಂದಾಗ ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಆಲೋಚನೆಗಳಿಟ್ಕೊಂಡು ಲೈಫ್ ಲಾಂಗ್ ಫ್ರೆಂಡ್ಶಿಪ್ ಕಡೆ ಏಮ್ ಮಾಡಬೇಕು. ಯಾಕೆ ಫ್ರೆಂಡ್ಸ್ ಆಗಬಾರ್ದು? ಫ್ರೆಂಡ್ ಅನ್ನೋದು ಎಲ್ಲ ಸಂಬಂಧಗಳಲ್ಲೂ ಇದ್ದೇ ಇರುತ್ತೆ. ಬರೀ ಒಂದು ಹುಡುಗ ಹುಡುಗಿ ಅಲ್ಲದೇ ಅಥವಾ ಒಂದು ಹುಡುಗ ಅಲ್ಲದೇ ಈವನ್ ಅತ್ತೆ ಸೊಸೆನೂ ಒಳ್ಳೆಯ ಸಂಬಂಧಗಳನ್ನು ಇಟ್ಕೋಬಹುದು. ಆದರೆ ಇದು ಆಗೋದು ಯಾವಾಗ? ಕೆಲವು ಸಂಬಂಧಗಳಲ್ಲಿ ತುಂಬ ಅಡಚಣೆಗಳು ಬರುತ್ತೆ. ಹೆಚ್ಚು ಕಮ್ಮಿ, ಮೇಲು ಕೀಳು ಇದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಆದರೆ ನಾವು ಯೋಚನೆ ಮಾಡಬೇಕಾದಂಥ ವಿಷಯ ಏನಂದರೆ, ನನ್ನ ಗೆಳತಿ ಕಷ್ಟದಲ್ಲಿದ್ದಾರಾ ಅಥವಾ ನಮ್ಮ ಅತ್ತೆ ಕಷ್ಟದಲ್ಲಿದ್ದಾರಾ, ನಾನು ಸಹಾಯ ಮಾಡ್ತೀನಿ. ಅವರು ಕೆಲಸ ಮಾಡೋಕ್ಕಾಗ್ತಾ ಇಲ್ವಾ, ನಾನು ಕೆಲಸ ಮುಗಿಸ್ತೀನಿ, ಪರವಾಗಿಲ್ಲ. ಸೊ ಈ ಥರ ಆಲೋಚನೆಗಳನ್ನು ಇಟ್ಕೊಂಡು ಈ ಕ್ಷಣದಿಂದಲೇ ಒಳ್ಳೆ ಗೆಳತಿಯರಾಗಿ ಹೊಸ ಪಯಣವನ್ನು ಶುರು ಮಾಡಿ. ಹೀಗಾದಲ್ಲಿ ಮಾತ್ರ ಕುಟುಂಬದಲ್ಲಿ ಸಂಬಂಧಗಳು ಗಟ್ಟಿಯಾಗಿ ಸಂತೋಷವಾಗಿ ಇರಬಹುದು. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋದ್ರ ಜೊತೆಗೆ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಸಂಭ್ರಮಿಸೋಣ. ಬನ್ನಿ, ಕಾರ್ಯಕ್ರಮದಲ್ಲಿ ಓರ್ಗಿತ್ತಿಯವರು ಭಾಗವಹಿಸಿದ್ರು, ಹೇಗೆ ಅನ್ನಿಸ್ತು ಅವರ ಅನಿಸಿಕೆ ತಿಳ್ಕೊಳ್ಳೋಣ. ಮೇಡಮ್ ಹೇಳಿ, ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು? ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬ ಖುಷಿ ಸಿಕ್ತು. ಇದು ಬರೀ ಸಂಬಂಧವನ್ನೇ ಅಲ್ಲ, ಮನೋರಂಜನೆ, ಮನಸ್ಸಿಗೆ ಸಂತೋಷನೂ ಕೊಡ್ತು. ಇಲ್ಲಿ ನಾವು ಸುಮಾರು ಇಂಟರ್ವ್ಯೂನ ನಾನು ಫೇಸ್ ಮಾಡಿದೆ. ಆದರೆ ಈ ಚಂದನ ವಾಹಿನಿದೆ ಡಿಫ್ರೆಂಟ್ ಆಗಿದೆ. ಏನು ಅಂದರೆ, ಇಲ್ಲಿ ಬರೀ ಅತ್ತೆ ಸೊಸೆಯರ ಸಂಬಂಧವನ್ನು ಅಲ್ಲಿ ಬರೀ ನಡೆದ ಇನ್ಸಿಡೆಂಟ್ ಇತ್ತು. ಇಲ್ಲಿ ಅದರ ಜೊತೆಗೆ
ನಮ್ಮ ಸಂಬಂಧವನ್ನು ಎತ್ತಿ ತೋರಿಸಿದೆ ಈ ಟಿವಿ, ಈ ನಮ್ಮದು ಚಂದನ ವಾಹಿನಿ. ಅದಕ್ಕೆ ನಾನು ನಮ್ಮದು ಏನಿದೆ ನಮ್ಮ ಮನಸ್ಸಲ್ಲಿ ಇರೋದನ್ನ ನಾವು ಹೊರಗಡೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ನಾನು ಈ ಚಂದನ ವಾಹಿನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸೊ ವೀಕ್ಷಕರೇ, ಬನ್ನಿ ಹಾಗಾದರೆ ಇವರ ಅಭಿಪ್ರಾಯ ಏನಿದೆ ಕೇಳೋಣ. ಮೇಡಮ್ ಹೇಳಿ ನಿಮ್ಮ ಅನಿಸಿಕೆ. ಈ ಪ್ರೋಗ್ರಾಮಲ್ಲಿ ಸ್ಮಾರ್ಟ್ ಸೊಸೆಯಂದಿರೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನನಗೆ ತುಂಬ ಖುಷಿಯಾಗಿದೆ. ನಾನು ಈ ಕಾರ್ಯಕ್ರಮನ ಟಿ ವಿಲಿ ನೋಡ್ತಾ ಇದ್ದೆ, ಆದರೆ ನಾನು ಇದರಲ್ಲಿ ಭಾಗವಹಿಸ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಚಂದನ ವಾಹಿನಿಯವರು ನಮಗೆ ಇದರಲ್ಲಿ ಭಾಗವಹಿಸಿ ಇದರಲ್ಲಿ ನಮಗೆ ಎಂಟರ್ಟೈನ್ಮೆಂಟು ಮತ್ತು ಈ ಥರ ಎಲ್ಲ ಕೇಳಿರೋದು ನಮಗೆ ತುಂಬ ಖುಷಿಯಾಗಿದೆ. ಸೊ ಚಂದನ ವಾಹಿನಿಯವ್ರಿಗೆ ಮತ್ತು ಈ ಪ್ರೋಗ್ರಾಮ್ನವ್ರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದರೆ, ಕಾನ್ಸೆಪ್ಟು ನನಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ಬೇರೆ ಪ್ರೋಗ್ರಾಮ್ ಎಲ್ಲ ನೋಡಿದ್ದೀವಿ, ಅದರಲ್ಲಿ ಬರೀ ಗಂಡ ಹೆಂಡತಿ ಬಗ್ಗೆ, ಮಕ್ಕಳು ಬಗ್ಗೆ ಆ ಥರ ಇರುತ್ತೆ. ಇದು ಒಂಥರ ಅತ್ತೆ ಸೊಸೆಯರ್ದು ಅಂತಂದರೆ ಅದೇ ಬೇರೆ ಥರ ಇರೋದು. ಬಟ್ ಇದೊಂಥರ ತುಂಬ ಚೆನ್ನಾಗಿದೆ. ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಚಂದನ ವಾಹಿನಿಯವರು ಈ ಥರ ಪ್ರೋಗ್ರಾಮ್ ಇನ್ನೂ ತುಂಬ ಮಾಡ್ತಾ ಇರಲಿ, ಇದೇ ಥರ ಮುಂದುವರಿಯಲಿ ಅಂತ ಅಂದ್ಬಿಟ್ಟು ನಾನು ಆಶಯ ಪಡ್ತೀನಿ. ಸಂತೋಷ, ತುಂಬ ತುಂಬ ಧನ್ಯವಾದಗಳು. ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ಅಭಿನಂದಿಸುವಂತಹ ಸಮಯ. ಮೊದಲನೇದಾಗಿ ದಿಟ್ಟ ಮಹಿಳೆ, ಧೈರ್ಯತನವನ್ನು ತೋರಿಸಿರುವಂಥದ್ದು. ಜೊತೆಗೆ ನಮ್ಮ ಕಾರ್ಯಕ್ರಮದ ಟ್ಯಾಗ್ಲೈನ್ ಏನಿದೆ, ಮಧುರ ಬಾಂಧವ್ಯಗಳ ಸಂಭ್ರಮ. ಆ ಸಂಭ್ರಮವನ್ನು ಅಕ್ಷರಶಃ ಸಂಭ್ರಮಿಸಿದ್ದಾರೆ ಅಂತಲೇ ಹೇಳಬಹುದು. ಬಾಂಧವ್ಯವನ್ನು ಎತ್ತಿಡಿದಿದ್ದಾರೆ ಶ್ರೀಮತಿ ಸುಜಾತಾ ಸುರೇಶ್ ಅವರು. ಮೇಡಮ್, ಧನ್ಯವಾದಗಳು ತಮಗೆ ಭಾಗವಹಿಸಿದ್ದಕ್ಕೆ. ಸೊ ವೀಕ್ಷಕರೇ, ಇವರು ಅಂಥ ಸಾಹಸ ಮಾಡಿದ್ದಾರೆ, ಧೈರ್ಯವಂತೆ, ದಿಟ್ಟ ಮಹಿಳೆ ಅಂತ ಕರೆಸ್ಕೋತಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಎಲ್ಲ ಕುಟುಂಬದ ವರ್ಗದವರು ಆಗಿರ್ತಾರೆ ಅಲ್ವಾ. ಅಂದರೆ ಮನೆಯ ಪ್ರತಿ ಸದಸ್ಯರು ಕೂಡ ಆಗಿರ್ತಾರೆ. ಹಾಗೆಯೇ ಅವರ ಅವ್ರಿಗಿತ್ತಿ ಶ್ರೀಮತಿ ಲೀಲಾ ಸಂಗಮೇಶ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ ನೀವು ಕೂಡ ಅವ್ರನ್ನ ಸ್ಟ್ರಾಂಗ್ ಮಾಡಿದ್ದೀರಾ. ಸೊ ಧನ್ಯವಾದಗಳು. ವೀಕ್ಷಕರೇ, ಇದರ ಜೊತೆಗೆ ನೀವು ಯೋಚನೆ ಮಾಡ್ತಿರಬಹುದು, ಎಸ್ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಲ್ವಾ, ಏನು ಮಾಡಬೇಕಾಗಿದ್ರೆ ಅಂತ. ಈ ಡೀಟೇಲ್ಸ್ ನಾನೇನು ಹೇಳ್ತೀನಲ್ವಾ, ಅದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ನಮಗೆ ತಲುಪಿಸ್ಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ರಿಕ್ವೆಸ್ಟ್ ಲೆಟರ್, ಅಂದರೆ ಒಂದು 3 ರಿಂದ 4 ಸಾಲು ಏನು ಬರೀಬೇಕು ಅಂತಂದರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮ್ಮ ಒಂದು ಆಸಕ್ತಿ ಏನಿದೆ, ಮತ್ತು ನಿಮ್ಮ ಮತ್ತು ಅತ್ತೆ ಇಬ್ಬರ ಮಧ್ಯೆ ಇರುವಂಥ ಸಂಬಂಧದ ಬಗ್ಗೆ, ಎಷ್ಟು ವರ್ಷಗಳ ಕಾಲ ಎಷ್ಟೋ ಮನೆಗಳಲ್ಲಿ ಸಪೋರ್ಟ್ ಆಗಿರ್ತಾರಲ್ವ, ಅಮ್ಮನ ಥರ ನೋಡ್ಕೋತಿರ್ತಾರೆ, ಸೊಸೆ ಮಗಳಾಗಿರ್ತಾರೆ. ಈ ಬಾಂಧವ್ಯ ಇದೆಯಲ್ವಾ, ಆ ಬಾಂಧವ್ಯದ ಕುರಿತಾಗಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಆಸಕ್ತಿಯ ಕುರಿತಾಗಿ ಒಂದು 3 ರಿಂದ 4 ಸಾಲು ಬರೀರಿ. ಅದನ್ನೇ ನಾವು ರಿಕ್ವೆಸ್ಟ್ ಲೆಟರ್ ಅಂತ ಹೇಳುವಂಥದ್ದು. ಇದರ ಜೊತೆಗೆ ನಿಮ್ಮ ಹೆಸರು, ಅತ್ತೆಯವರ ಹೆಸರು, ಊರು, ವಯಸ್ಸು, ಜೊತೆಗೆ ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಪರಿಚಯ, ಹಾಗೆಯೇ ಹವ್ಯಾಸಗಳೇನಿದೆ, ಇದಿಷ್ಟು ವಿವರಗಳ ಜೊತೆಗೆ ಬಹುಮುಖ್ಯವಾಗಿ ಇಬ್ಬರು ಕೂಡ ಒಟ್ಟಿಗೆ ನಿಂತು ತೆಗೆಸ್ಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ. ಇದಿಷ್ಟು ವಿವರಗಳನ್ನು, ಅಂದರೆ ಪೂರ್ಣವಾದ ಮಾಹಿತಿನ ಕಳಿಸ್ಬೇಕಾಗತ್ತೆ. ಎಷ್ಟೋ ಪತ್ರಗಳು ಅಥವಾ ಮೇಲ್ಗಳು ನಮ್ಗೆ ಹೇಗೆ ಬರ್ತಾ ಇವೆ ಅಂತಂದರೆ, ಹೆಸರಿರುತ್ತೆ, ವಿಳಾಸ ಇರಲ್ಲ, ಹವ್ಯಾಸ ಇರಲ್ಲ, ಅಥವಾ ಫೋನ್ ನಂಬರ್ ಇರಲ್ಲ. ಅಪೂರ್ಣವಾಗಿದ್ದಾಗ ನಮ್ಮ ತಂಡ ನಿಮ್ಮನ್ನು ಸಂಪರ್ಕ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಪೂರ್ಣವಾದ ಮಾಹಿತಿ ಇರಲಿ, ಆಗ ನಮ್ಮ ತಂಡ ನಿಮ್ಮನ್ನು ಖಂಡಿತವಾಗ್ಲೂ ಸಂಪರ್ಕಿಸುತ್ತೆ. ಇದಿಷ್ಟು ವಿವರಗಳನ್ನು ನೀವು ಪತ್ರದ ಮೂಲಕ ತಲುಪಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ಇಮೇಲ್ ID ddSmartSosayendiru@gmail.com. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಬಂಧಗಳ ಕುರಿತಾಗಿ ಮಾತುಗಳು, ಬೆಸುಗೆಯ ಕುರಿತಾಗಿ ಮತ್ತಷ್ಟು ಭರವಸೆಯ ಮಾತುಗಳೊಂದಿಗೆ ನಾವೆಲ್ಲ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇದು ಸ್ಮಾರ್ಟ್ ಸೊಸೆಯಂದಿರು, ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ.